ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ, ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಗುರುವಿನ ಆಶೀರ್ವಾದ, ಭಗವಂತನ ದಯೆ, ಕರುಣೆ, ಪ್ರೇಮದಲ್ಲಿ ನೀವು ಸುರಕ್ಷಿತವಾಗಿದ್ದೀರಾ, ಸಂರಕ್ಷಿಸಲ್ಪಡ್ತಾ ಇದ್ದೀರಾ. ನಾನು ಕೂಡ ಅದೇ ರೀತಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ರೀಡಿಂಗ್ ಶುರು ಮಾಡ್ತಿದ್ದೀನಿ. ನಿಮ್ಮ ಎಲ್ಲರ ಮನಸ್ಸಿನಲ್ಲಿರುವ ಒಂದು ನಕಾರಾತ್ಮಕ ವಿಚಾರ ದೂರವಾಗಲಿ, ಹೀಲಾಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಲಿರುತ್ತೆ. ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ನ ಎನರ್ಜಿಗೆ ಕನೆಕ್ಟ್ ಆಗ್ತಿರೋ, ಖಂಡಿತವಾಗಿ ಈ ಎನರ್ಜಿ ನಿಮ್ಮನ್ನು ಹೀಲ್ ಮಾಡುತ್ತೆ, ಗೈಡ್ ಮಾಡುತ್ತೆ. ಹಾಗೆ ಸರಿಯಾದ ನಿರ್ಧಾರಗಳನ್ನು ತಗೊಳ್ಳೋಕ್ಕೆ ನಿಮಗೆ ಸಹಾಯ ಮಾಡೋದ್ರ ಜೊತೆಗೆ ವಾಸ್ತವ ಕೆಲವು ಸತ್ಯದ ಪರಿಸ್ಥಿತಿಗಳನ್ನು ನಿಮ್ಮ ಎದುರಿಗೆ ಇಡುತ್ತೆ. ಅಂದರೆ ಸತ್ಯವನ್ನು ಅರಿತು ನಿನ್ನ ಜೀವನದಲ್ಲಿ ಕೆಲವು ತಿದ್ದುಪಡಿಗಳನ್ನು ಮಾಡ್ಕೋ ಅನ್ನೋ ರೀತಿಲಿ ನಿಮಗೆ ಕೆಲವು ಸೂಚನೆಗಳನ್ನು ಹೇಗೆ ಕೊಡುತ್ತೆ ಅನ್ನೋದನ್ನು ನೋಡೋಣ. ಅಂದರೆ ಕೆಲವು ಬಾರಿ ಯಾರ ಹತ್ರನೂ ಹೇಳ್ಕೊಳಕ್ಕಾಗದೇ ಇರೋ ರೀತಿಯ ಒಂದು ನೋವುಗಳು, ವೇದನೆಗಳು ಇರುತ್ತೆ. ಅದು ಕೆಲವೊಂದು ಸಾರಿ ನೀವೇ ತೀರ್ಮಾನ ತಗೊಂಡು ಅವ್ರ ಜೊತೆ ನಿಮ್ಮ ಸಂಬಂಧವನ್ನು ಹೊಂದಿರೋದಾಗಿರುತ್ತೆ, ಇಲ್ಲವೇ ಅನಿವಾರ್ಯವಾಗಿ ಆ ಸಂಬಂಧ ನಿಮ್ಮ ಜೀವನಕ್ಕೆ ಬಂದಿರುತ್ತೆ. ಇಂಥ ಎಷ್ಟೋ ಪ್ರಶ್ನೆಗಳಿಗೆ ನಿಮಗೆ ಉತ್ತರನೇ ಸಿಕ್ಕಿಲ್ಲ. ಇದು ಯಾಕೆ, ಈ ವ್ಯಕ್ತಿ ನನ್ನ ಜೀವನದಲ್ಲಿ ಯಾಕೆ ಬಂದರು, ನಾನು ಯಾಕೆ ಆ ವ್ಯಕ್ತಿಯ ಜೀವನದಲ್ಲಿ ಹೋದೆ, ಇವಿಷ್ಟು ಪ್ರಶ್ನೆಗಳಿಗೆ ಉತ್ತರ ಖಂಡಿತ ಇವತ್ತು ನಿಮಗೆ ಎಲ್ಲ ಕಾರ್ಡ್ಸ್ಗಳು, ಯಾವೆಲ್ಲ ಕಾರ್ಡ್ಸ್ಗಳು ಬರುತ್ತೋ ಆ ಎನರ್ಜಿನ ಒಟ್ಟುಗೂಡಿಸಿ ನಿಮಗೆ ಅರ್ಥ ಆಗೋ ರೀತಿಲಿ ತಿಳಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಹಾಗೆ ಸ್ನೇಹಿತರೆ, ನನ್ನ ಒಂದು ಸಾಯಿಯ ಕುಟುಂಬಕ್ಕೆ ಒಂದು ವಿಶೇಷವಾದ ಒಂದು ಸಂದೇಶವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವೆಲ್ಲ ಕಾಯ್ತಾ ಇದ್ದೀರಲ್ಲ, ಅಂದರೆ ಸಾಯಿ ಸೇವಾ ಟ್ರಸ್ಟ್ನ ಒಂದು ವಿಡಿಯೋನ ಯಾವಾಗ ಮಾಡ್ತೀರಾ ಅಕ್ಕ ಅಂಥೇಳಿ. ಗುರುವಾರಕ್ಕೆ ನನಗೆ ಬಾಬಾರವರು ಪರ್ಮಿಷನ್ ಕೊಟ್ಟಿದ್ದಾರೆ. ಅಂದರೆ ಅವ್ರ ಪರ್ಮಿಷನ್ ಇಲ್ಲದೆ ನಾನು ಮಾಡೋಕ್ಕೆ ಇಷ್ಟಪಡಲಿಲ್ಲ. ಹಾಗಾಗಿ ಅದು ಇಷ್ಟು ದಿನ ತಡ ಆಯಿತು. ಆದರೆ ಅದಕ್ಕೆ ನಾನು ಎಲ್ಲ ರೀತಿಯ ಒಂದು ಸಿದ್ಧತೆ ಮಾಡಿಕೊಂಡಿದ್ದೆ. ಆದರೆ ಬಾಬಾರವರ ಆಶೀರ್ವಾದಕ್ಕೋಸ್ಕರ ಕಾಯ್ತಾ ಇದ್ದೆ. ಹಾಗಾಗಿ ನನಗೆ ಆಶೀರ್ವಾದ ಸಿಕ್ಕಿದೆ. ಗುರುವಾರ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಅಂದರೆ ಶ್ರೀ ಸಾಯಿ ಸೇವಾ ಟ್ರಸ್ಟು, ಅದರ ಉದ್ದೇಶಗಳು ಅಂದರೆ ಒಂದು ಶಾಲೆ ಇರ್ಬೋದು, ವೃದ್ಧಾಶ್ರಮ ಇರ್ಬೋದು, ಹಾಗೆ ಒಂದು ದೇವಸ್ಥಾನ ಕಟ್ಟಡ ನಿರ್ಮಾಣ ಇರ್ಬೋದು, ಅದಕ್ಕೋಸ್ಕರ ಒಂದು ಜಾಗ ತಗೊಳ್ಳೋದಾಗಿರ್ಬೋದು. ಈಗಾಗಲೇ ಒಂದು ದೇವಸ್ಥಾನ ನಮ್ಮ ಟ್ರಸ್ಟ್ನ ಅಂಡರಿಗೆ ಬರೋದ್ರಲ್ಲಿದೆ, ಅಂದರೆ ಬಂದಿದೆ. ನಾವು ಅದನ್ನು ಬಯಸಿಲ್ಲ, ಬಾಬಾರವರೇ ಕೊಟ್ಟ ಉಡುಗೊರೆಯಾಗಿದೆ. ಅವರನ್ನು ಈಗ ಪೂಜಿಸ್ತಾ ಇದ್ದೀವಿ ದೇವಸ್ಥಾನದಲ್ಲಿ. ಅವರೇ ನಮಗೊಂದು ದೇವಸ್ಥಾನವನ್ನು ಕೊಟ್ಟುಬಿಟ್ಟಿದ್ದಾರೆ. ನಮ್ಮ ಟ್ರಸ್ಟ್ ಯಾವತ್ತು ಉದ್ಘಾಟನೆ ಆಯ್ತಲ್ಲ, ಅವತ್ತು ನನ್ನ ಜೀವನದಲ್ಲಿ ಒಂದು ಮಿರಾಕಲ್ ನಡೀತು. ಆ ದೇವಸ್ಥಾನ ತಾನಾಗಿಯೇ ನಮ್ಗೆ ಅವತ್ತು ಸಿಕ್ಕಿದ್ದು ಬಾಬಾರವರ ಕೃಪೆಯಿಂದ. ಅಂದಿನಿಂದ ಇಂದಿನವರೆಗೂ ಕೂಡ ನಾವೇ ಆ ದೇವಸ್ಥಾನದಲ್ಲಿ ಬಾಬಾರವರನ್ನ ಪೂಜೆ ಮಾಡ್ತಾ ಇದ್ದೀವಿ. ಅದಕ್ಕೆ ಒಂದು ಅರ್ಹತೆಯನ್ನು ಕೊಟ್ಟಿದ್ದಾರೆ ಬಾಬಾ. ಅದು ನನ್ನ ಪುಣ್ಯ, ಸೌಭಾಗ್ಯ, ಯಾವುದೋ ಜನ್ಮದ ಒಂದು ಪುಣ್ಯ ಪ್ರಾಪ್ತಿ ಅಂತಲೇ ನಾನು ಅಂದ್ಕೊಳ್ತೀನಿ. ನಾನು ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂದರೆ, ಇದ್ದಕ್ಕಿದ್ದ ಹಾಗೆ ಒಂದು ಚಮತ್ಕಾರ ನಡೆದಿದ್ದು ನನ್ನ ಜೀವನದಲ್ಲದು. ಬಾಬಾರವರ ಮಂದಿರ ನಮಗೆ ಸಿಕ್ಕಿದ್ದು, ನಾವು ಅದನ್ನು ಈಗ 8 ತಿಂಗಳಿಂದ ಪೂಜೆ ಮಾಡ್ತಾ ಇರೋದು. ಇದೆಲ್ಲವೂ ಬಾಬಾರವರ ನಿರ್ಧಾರ ಆಗಿತ್ತು, ಯೋಜನೆ ಆಗಿತ್ತು ಅಂತ ಹೇಳಿ ಅಂದ್ಕೊಳ್ತೀನಿ. ಯಾಕಂದರೆ ಭಗವಂತನ ಇಚ್ಛೆ ಇಲ್ಲದೆ ಒಂದು ಹುಲ್ಲು ಕಡ್ಡಿಯು ಜರಗಾಡೋದಿಲ್ಲ. ಅಂದರೆ ಖಂಡಿತ ಬಾಬಾರವರ ಇಚ್ಛೆಯಿಂದಲೇ ನಮಗೆ ಈ ಒಂದು ಸುಯೋಗ ಸಿಕ್ಕಿದೆ. ಅದಕ್ಕೆ ನೀವೆಲ್ಲರೂ ಕೂಡ ಕಾರಣರಾಗಿದ್ದೀರಾ. ನಿಮ್ಮ ಆಶೀರ್ವಾದ ನಿಮ್ಮ ಜೊತೆ ಕೂಡ ಅದಕ್ಕೆ ಸಾಧ್ಯವಾಗಿದೆ. ಹಾಗಾಗಿ ದಿನನಿತ್ಯ ನಾನು ಅಲ್ಲಿ ಪೂಜೆ ಮಾಡ್ತಾ ಇದ್ದೀವಿ ಬಾಬಾರವರದ್ದು. ಅಂದರೆ ಖಂಡಿತ ನಿಮ್ಮೆಲ್ಲರಿಗೂ, ನನ್ನ ಸಾಯಿ ಕುಟುಂಬಕ್ಕೂ, ಈ ಜಗತ್ತಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಲೇ ನಾನು ಯಾವಾಗಲೂ ಪ್ರಾರ್ಥನೆಯನ್ನು ಮಾಡ್ತೀನಿ ಸ್ನೇಹಿತರೆ. ಹಾಗೆ ನಿಮ್ಮ ಒಂದು ಸೇವೆ, ಸಹಾಯ ಅದಕ್ಕೆ ಯಾವಾಗಲೂ ಇರಬೇಕು. ಹಾಗೆ ಈ ಒಂದು ಟ್ರಸ್ಟಿಂದ ನಿಮಗೂ ಕೂಡ ಸಹಾಯ, ಸೇವೆ ಯಾವಾಗಲೂ ಸಿಗುತ್ತೆ. ಇದೇ ಆಗಿರುತ್ತೆ ನಮ್ಮ ಮತ್ತು ನಿಮ್ಮ ಮಧ್ಯೆ ಈ ಒಂದು ಕಮ್ಯುನಿಕೇಟ್ ಜರ್ನಿ ಶುರುವಾಗ್ತಾ ಇದೆ ಗುರುವಾರ. ಧನ್ಯವಾದಗಳು. ಹಾಗಾದರೆ ಈಗ ವಿಡಿಯೋನ ಮುಂದುವರಿಸ್ತಿದ್ದೀನಿ. ಈಗಿನ ಎನರ್ಜಿಗೆ ಸಂಬಂಧಗಳು ಕಾರಣವಿಲ್ಲದೆ ಬರೋದಿಲ್ಲ. ಹಾಗೆ ನೀವು ಇನ್ನೊಬ್ಬರ ಜೀವನಕ್ಕೆ ಹೋಗೋದಾಗಿರ್ಬೋದು, ಇನ್ನೊಬ್ಬರು ನಿಮ್ಮ ಜೀವನಕ್ಕೆ ಬರೋದಾಗಿರ್ಬೋದು. ಈ ವಿಚಾರ ಕೆಲವೊಂದು ಸಾರಿ ನಿಮ್ಮೊಳಗೆ ಒಂದು ಪ್ರಶ್ನೆಯನ್ನು ಮೂಡಿಸುತ್ತೆ. ಖಂಡಿತ ಮೂಡಿಸಿದೆ ಅಂತ ಹೇಳಿ ಕನೆಕ್ಟ್ ಆಗ್ತದೆ ಎನರ್ಜಿ. ಅಂದರೆ ಒಬ್ಬರ ಜೀವನಕ್ಕೆ ಒಬ್ಬರು ಸುಮ್ಮನೆ ಬರೋದಿಲ್ಲ. ಪ್ರತಿ ಭೇಟಿಯ ಹಿಂದೆ ಒಂದು ಕತೆ ಇದ್ದೇ ಇರುತ್ತೆ. ಪ್ರತಿ ಬಂಧನದ ಹಿಂದೆ ಯಾವುದೋ ಒಂದು ಅದೃಶ್ಯ ಕಾರಣ ಖಂಡಿತ ಇರುತ್ತೆ. ಯಾವ ವ್ಯಕ್ತಿಯ ಜೊತೆ ನೀವು ಪೂರ್ತಿ ಜೀವನ ಇರಬೇಕು ಅಂತ ಹೇಳಿ ಒಂದು ನಿರ್ಣಯ ತೆಗೆದುಕೊಂಡಿದ್ರು, ಅವರು ಕೇವಲ ಈ ಜನ್ಮದ ಜೊತೆಗಾರರಾಗಿರೋದಿಲ್ಲ, ಹಳೆಯ ಲೆಕ್ಕದ ಒಂದು ಭಾಗವಾಗಿರ್ತಾರೆ. ಸತ್ಯ ಕೇಳಲು ಕಠೋರವಾಗಿರಬಹುದು, ಆದರೆ ಸತ್ಯವೇ ಆಗಿರುತ್ತೆ ಅಲ್ವಾ? ಮದುವೆಯನ್ನು ಕೇವಲ ಪ್ರೇಮದ ಒಂದು ಉತ್ಸವ ಅನ್ನೋ ರೀತಿಯಲ್ಲಿ ನಾವು ನೋಡೋದಾದರೆ, ಹಾಗೆ ಸಾಮಾಜಿಕ ವ್ಯವಸ್ಥೆ ಆಗಿರಬಹುದು ಅನ್ನೋ ರೀತಿಯಲ್ಲೂ ಕೂಡ ನಾವು ನೋಡ್ತೀವಿ. ಆದರೆ ಜೀವನವನ್ನು ಆಳವಾಗಿ ನೋಡೋರು, ತಿಳ್ಕೊಂಡವರು, ಮದುವೆ ಎಂಬುದು ಕೇವಲ 2 ಜನರ ಜೊತೆ ಅಲ್ಲ, ಅದು ಅಪೂರ್ಣಗೊಂಡ ಒಂದು 2 ಜನರ ಅಧ್ಯಾಯದ ಒಂದು ಮಿಲನವಾಗಿರುತ್ತೆ. ಇದೇ ಸತ್ಯ ಸ್ನೇಹಿತರೆ. 2 ಪೂರ್ಣಗೊಳ್ಳದ ಕರ್ಮಗಳ ಲೆಕ್ಕವಾಗಿರುತ್ತೆ. ನಿಮಗೆ ಕೆಲವು ಬಾರಿ ಅನಿಸ್ಬೋದು, ಈ ಜಗತ್ತಿನಲ್ಲಿ ಕೋಟಿಗಟ್ಟಲೆ ಜನರಿದ್ರಪ್ಪ, ಆದರೂ ಈ ಜೀವನ ಸಂಗಾತಿಯಾಗಿ ನಿಮ್ಮ ಭಾಗ್ಯದಲ್ಲಿ ಯಾರು ಬರೆದಿರ್ತಾರೋ ಅವರೇ ನಿಮಗೆ ಸಿಕ್ಕಿರ್ತಾರೆ. ನೀವು ಅಂದ್ಕೊಳ್ಬೋದು, ಎಷ್ಟೋ ಬಾರಿ ಇದು ನಿಮ್ಮ ವಾಸ್ತವ ಪ್ರಸ್ತುತ ಎನರ್ಜಿಗೆ ಕನೆಕ್ಟ್ ಆಗಿದೆ. ನೀವು ಒಬ್ಬರನ್ನ ಇಷ್ಟಪಟ್ಟರೆ, ಆದರೆ ನಿಮ್ಮ ಜೀವನಕ್ಕೆ ಬಂದಿದ್ದು ಇನ್ನೊಬ್ಬರು ಅಲ್ವಾ?
ಜೀವನಕ್ಕೆ ಒಬ್ಬರು ಬಂದ ಮೇಲೂ ಕೂಡ ಇನ್ನೊಬ್ಬರು ಕಡೆ ನಿಮ್ಮ ಮೋಹ ಎಲ್ಲೋ ಅಟ್ಯಾಚ್ ಆಗಿ ಒಬ್ಬರ ಜೀವನದಲ್ಲಿ ನೀವು ಪ್ರವೇಶ ಮಾಡಿದರೆ, ಅವರು ನಿಮ್ಮ ಜೀವನಕ್ಕೆ ಪ್ರವೇಶ ಮಾಡಿದ್ದಾರೆ ಅಂದರೆ ಎಲ್ಲದಕ್ಕೂ ಕೂಡ ಕರ್ಮ ಕಾರಣವಾಗಿರುತ್ತೆ. ನಿಮ್ಮ ಹಿಂದಿನ ಜನ್ಮದ ಪ್ರಾರಬ್ಧ ಕರ್ಮ ಕಾರಣವಾಗಿರುತ್ತೆ. ಖಂಡಿತ ಅದು ಸತ್ಯ. ಅಂದರೆ ಯಾರೋ ಒಬ್ಬರು ಇದ್ದಕ್ಕಿದ್ದಾಗಿ ನಿಮ್ಮ ಜೀವನದಲ್ಲಿ ಬಂದು ನೀವು ಕಾಣದ ಒಂದು ಪ್ರೀತಿ ಪ್ರೇಮವನ್ನು ನಿಮಗೆ ಕೊಟ್ಟರು ಅಂದರೆ ಖಂಡಿತ ಅಲ್ಲಿಂದ ಅವರ ಜರ್ನಿ ಶುರುವಾಗುತ್ತೆ. ಆ ಆತ್ಮದ ಉದ್ದೇಶ ಅದೇ ಆಗಿರುತ್ತೆ. ಆ ಪೂರ್ಣಗೊಂಡ ಆಸೆಯನ್ನು ಅದು ಈ ರೀತಿಯಾಗಿ ಈ ಜನ್ಮದಲ್ಲಿ ಪೂರ್ಣಗೊಳಿಸ್ಕೊಂಡಿರುತ್ತೆ. ಅದೇ ನೀವು ಯಾರದ್ದೋ ಜೀವನದಲ್ಲಿ ಕಾಲಿಟ್ಟಾಗ ಅಲ್ಲೊಂದು ರೀತಿಯ ಸಮಸ್ಯೆಗಳು ಎದುರಾಗಿ ಆ ವಿಚಾರದಿಂದ ಏನಾದರೂ ಒಂದು ಸಂಕಷ್ಟಕ್ಕೆ ಮಾಡ್ಕೊಂಡಿರೋದಾಗಿರ್ಬೋದು, ಅಲ್ಲಿಂದ ಏನೋ ಒಂದು ಸಮಸ್ಯೆ ಆಗ್ಬಿಡ್ತಪ್ಪ, ನಿಮ್ಮದೇ ಪ್ರಾರಬ್ಧ ಕರ್ಮದ ಒಂದು ಯೋಜನೆಯ ಭಾಗವಾಗಿರುತ್ತೆ. ಅವಶ್ಯಕವಾಗಿ ನಿಮ್ಮ ಜೀವನದಲ್ಲಿ ಒಬ್ಬರು ಬಂದು, ಇಲ್ಲ ನೀವು ಯಾರದ್ದೋ ಒಂದು ಜೀವನಕ್ಕೆ ಹೋಗಿ ಅಲ್ಲಿ ಏನೋ ಒಂದು ರೀತಿಯಲ್ಲಿ ಒಂದು ಈರ್ಷ್ಯೆ ಉಂಟಾಗಿ ಒಬ್ಬರನ್ನ ಕೊಲೆ ಮಾಡಿದ್ರಿ, ಇಲ್ಲ ಅಲ್ಲಿಂದ ಏನೋ ಒಂದು ರೀತಿಯಲ್ಲಿ ನಿಗೂಢವಾದ ರಹಸ್ಯದ ಒಂದು ಘಟನೆ ನಡೀತು ಅಂದರೆ ಅದು ಕೂಡ ನಿಮ್ಮ ಪೂರ್ವಜನ್ಮದ ಒಂದು ಕರ್ಮವಾಗಿರುತ್ತೆ. ಆದರೆ ಇಲ್ಲಿ ಆ ಕರ್ಮವನ್ನೇ ಒಪ್ಕೋಬೇಕು ಅಂತಲೂ ಇಲ್ಲ, ಆ ಘಟನೆ ನಿಮ್ಮ ಜೀವನದಲ್ಲಿ ಘಟಿಸಬೇಕು ಅಂತಲೂ ಇರಲಿಲ್ಲ. ಆದರೂ ಇಲ್ಲಿ ಒಂದು ನಿಮ್ಮ ಒಂದು ವಿವೇಕ ಜ್ಞಾನ ಹಾಗೆ ಬುದ್ಧಿವಂತಿಕೆಗೆ ಅದು ಒಂದು ಸೀಮಿತ ಅಂತ ಆಗಿರುತ್ತೆ. ಅದರ ಆಧಾರದ ಮೇಲೆ ಮನಸ್ಸನ್ನು ಹಿಡ್ಕೊಂಡು ನೀವು ಕೆಲವು ಬಾರಿ ಒಳ್ಳೆಯ ತೀರ್ಮಾನಗಳನ್ನು ತಗೊಂಡ್ರೆ ಆ ಒಂದು ಹಿಂದಿನ ಜನ್ಮದಲ್ಲಿ ಬಂದಿದ್ದ ಒಂದು ಬ್ಯಾಡ್ ಎನರ್ಜಿಯನ್ನು ಕೂಡ ನೀವು ಕಳ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಇದು ಸಾಧ್ಯ ಆಗಬೇಕು ಅಂದರೆ ನಮಗೆ ಹಿಂದಿನ ಪ್ರಾರಬ್ಧದ ಅಂದರೆ ಹಿಂದಿನ ಜನ್ಮದಲ್ಲಿ ನಾವು ಏನು ಮಾಡಿದ್ದೀವಿ, ನಮ್ಮ ಪ್ರಾರಬ್ಧ ಕರ್ಮದಲ್ಲಿ ಏನಿದೆ ಅಂತೇಳಿ ನಮಗೆ ಗೊತ್ತಾಗಬೇಕು. ಹಾಗೆ ಅದು ಈ ವಾಸ್ತವ ಅಂದರೆ ಈ ಪ್ರಸ್ತುತ ಒಂದು ವಾಸ್ತವ ವರ್ತಮಾನದಲ್ಲಿ ಹೇಗೆ ನಮ್ಮ ಮೇಲೆ ಪರಿಣಾಮ ಬೀರುತ್ತೆ, ಹಾಗೆ ಮುಂದಿನ ಭವಿಷ್ಯಕ್ಕೆ ಅದು ಯಾವ ರೀತಿ ಒಂದು ಪರಿಣಾಮ ಬೀರುತ್ತೆ ಅಂತ ನಿಮಗೆ ಗೊತ್ತಾಗಬೇಕು. ಆದರೆ ಅದು ನಮಗೆ ಗೊತ್ತಾಗಲ್ಲ, ಯಾಕಂದರೆ ನಮ್ಮಲ್ಲಿ ಆ ಜ್ಞಾನ ಇಲ್ಲ, ದಿವ್ಯ ಜ್ಞಾನ ಇಲ್ಲ. ಹಾಗಾದರೆ ಆ ದಿವ್ಯ ಜ್ಞಾನ ಇರೋರ ಹತ್ರ ನೀವು ಅಂದರೆ ಶರಣಾಗಬೇಕಲ್ವ, ಗುರುವಿನಲ್ಲಿ ನೀವು ಶರಣಾಗಬೇಕು. ಆಗ ಗುರು ನಿಮ್ಮ ಪ್ರಾರಬ್ಧ ಕರ್ಮದಲ್ಲಿ ಏನಿದೆ, ಈಗ ವರ್ತಮಾನದಲ್ಲಿ ನೀವು ಅದರ ಪ್ರಕಾರ ಯಾವ ತೀರ್ಮಾನವನ್ನು ತಗೊಳ್ಬೇಕು, ಮುಂದೆ ನಿಮ್ಮ ಭವಿಷ್ಯದಲ್ಲಿ ಅದನ್ನು ಯಾವ ರೀತಿ ಸುಂದರಗೊಳಿಸ್ಕೊಳ್ಬೇಕು, ಇಲ್ಲಾಂದರೆ ಅದನ್ನು ಬರದಂತೆ ನೀವು ತಡೆದು ನಿಮ್ಮ ಜೀವನವನ್ನು ಸುಂದರಗೊಳಿಸ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಗುರು ಯೋಜಿಸಿ ಕೊಡ್ತಾರೆ. ಹಾಗಾಗಿ ಇಲ್ಲಿ ಯಾವಾಗಲೂ ಗುರುಗಳಾಗಿರ್ಬೋದು ಯಾರೇ ಆಗಲಿ ಹೇಳೋದು ಏನಪ್ಪ ಅಂದರೆ, ಗುರುವಿನ ಶರಣದಲ್ಲಿ ಭಗವಂತನ ಶರಣದಲ್ಲಿ ಹೋದಾಗ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡಾಗ ಹೇಳ್ತಾರಲ್ವ ಕೆಲವರು, ಪೂಜೆ ಪುನಸ್ಕಾರ ವ್ರತ ನಿಯಮ ಅವೆಲ್ಲ ಮಾಡೋದು ನನ್ನಿಂದ ಆಗಲ್ಲಪ್ಪ, ಅದರಿಂದ ಏನು ಪ್ರಯೋಜನ, ದುಡಿದ್ರೆ ನಮ್ಮ ಜೀವನ ಅನ್ನೋ ರೀತಿಯಲ್ಲಿ ಒಬ್ಬರು ಅಂತಾರಲ್ವ. ದುಡಿದ್ರೇ ನಮಗೆ ಜೀವನ ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು, ದುಡಿಮೆ ಮುಖ್ಯ. ಹಾಗಂತ ಈ ರೀತಿಯ ಆಚರಣೆಗಳು ಕೂಡ ಭಗವಂತನ ಜೊತೆ ಒಂದು ಸಂಪರ್ಕವನ್ನು ನಮಗೆ ಕಮ್ಯುನಿಕೇಟ್ ಮಾಡಿಕೊಡುತ್ತೆ. ಆ ಕಮ್ಯುನಿಕೇಟ್ ಆದ ಸಂಬಂಧದಿಂದ ನಮ್ಗೆ ಏನಾಗುತ್ತೆ ಅಂದರೆ, ನಮ್ಮ ಜೀವನದಲ್ಲಿ ಏನು ನಡೀಬಾರದ ಘಟನೆಗಳಿರುತ್ತಲ್ಲ ಅದನ್ನು ಅವರು ಒಂದು ಒಳ್ಳೆಯ ಕರ್ಮವಾಗಿ ಪರಿವರ್ತನೆ ಮಾಡಿ ಆ ಕರ್ಮವನ್ನು ತಡೆಯುವ ಶಕ್ತಿಯನ್ನು ಹೊಂದಿರ್ತಾರೆ. ಹಾಗಾಗಿ ನಾವು ಗುರುವಿನ ಶರಣದಲ್ಲಿ ಭಗವಂತನ ಶರಣದಲ್ಲಿ ಹೋಗಬೇಕು. ನಮಗೆ ತಿಳಿಯದ್ದು ಅವ್ರಿಗೆ ತಿಳಿದಿರುತ್ತೆ ಅಲ್ವಾ. ಹಾಗಾಗಿ ನಾವು ಅವರ ಶರಣದಲ್ಲಿದ್ದಾಗ ನಮ್ಮ ಬದುಕಿಗೆ ಏನು ಬೇಕು ಏನು ಬೇಡ ಅದರ ಮಾರ್ಗದರ್ಶನವನ್ನು ನೀಡುತ್ತಾ ನಮಗೆ ರಕ್ಷಣೆಯನ್ನು ನೀಡುತ್ತಾ ನಮಗೆ ಸಹಾಯ ಮಾಡ್ತಾರೆ. ಹಾಗಾಗಿ ಗುರುವಿನ ಶರಣ ಭಗವಂತನ ಶರಣದಲ್ಲಿ ನಾವಿರಬೇಕು. ಅವರ ಶರಣದಲ್ಲಿ ನಾವು ಕಮ್ಯುನಿಕೇಟ್ ಆಗಬೇಕು ಅಂದರೆ, ಭಗವಂತನ ಜೊತೆ ನಮ್ಮ ಒಂದು ಸಂಪರ್ಕ ಬೆಳಿಬೇಕು ಅಂದರೆ ನಮ್ಮಲ್ಲಿ ಆಧ್ಯಾತ್ಮಿಕವಾದ ಕೆಲವು ಭಾವಗಳಿರಬೇಕು. ಅಂದರೆ ಪೂಜೆ ಆಗಿರ್ಬೋದು, ವ್ರತ ಆಗಿರ್ಬೋದು, ನಿಯಮ ಆಗಿರ್ಬೋದು, ಮನುಷ್ಯತ್ವ, ಮಾನವೀಯತೆ, ದಯೆ, ಕರುಣೆ, ಪ್ರೇಮ, ಸೇವೆಯ ಭಾವಗಳಿಂದ ನಾವು ಅವರನ್ನು ಕಮ್ಯುನಿಕೇಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇವ್ಯಾವುದೇ ವಿಚಾರಗಳು ವ್ಯರ್ಥ ಆಗ್ತಾ ಇಲ್ಲ. ಇವೆಲ್ಲವೂ ಭಗವಂತನ ಜೊತೆ ನಮ್ಮನ್ನು ಕಮ್ಯುನಿಕೇಟ್ ಮಾಡ್ತಾ ಇದ್ದಾವೆ, ಅಂದರೆ ಒಂದು ಮಾರ್ಗವಾಗಿದ್ದಾವೆ, ಮಾಧ್ಯಮವಾಗಿ ಕೆಲಸ ಮಾಡ್ತಾ ಇದ್ದಾವೆ. ಹಾಗಾಗಿ ಜೀವನದಲ್ಲಿ ದುಡಿದ್ರೆ ಅಷ್ಟೇ ಹಣ, ಅದ್ರ ಜೊತೆಗೆ ನಾವು ಬದುಕಬೇಕು. ಇಲ್ಲಿ ವಾಸ್ತವ ಪರಿಸ್ಥಿತಿ ಅದೇ, ಯಾರೂ ನಮಗೆ ಕೊಡೋದಿಲ್ಲ ಅನ್ನೋ ರೀತಿಯಲ್ಲಿ ನಿಮ್ಮ ಒಂದು ಯೋಚನೆ ಎಲ್ಲೋ ಒಂದು ರೀತಿಯಲ್ಲಿ ಅದು ನಿಮ್ಮ ಮುಂದಿನ ಒಂದು ಭವಿಷ್ಯದಲ್ಲಿ ಯಾವುದೋ ರೀತಿ ಅಡೆತಡೆ ತರ್ತಾ ಇದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಂದರೆ ನೀವು ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ. ಇಲ್ಲಿ ಯಾವುದೂ ಕೂಡ ಸುಮ್ಮನೆ ಕಮ್ಯುನಿಕೇಟ್ ಆಗಲ್ಲ. ಯಾರೋ ಒಬ್ಬ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ನಿಮ್ಮ ಜೀವನದಲ್ಲಿ ಬಂದಿದ್ದಾರೆ ಅಂದರೆ ಸುಮ್ಮನೆ ಬಂದಿಲ್ಲ. ಇನ್ನು ವಿಸ್ತಾರವಾದ ಕರ್ಮದ ಒಂದು ಸಾರವನ್ನು ಈ ಕಾರ್ಡ್ಗಳ ಎನರ್ಜಿ ಇಲ್ಲಿ ತಿಳಿಸ್ತದೆ. ಇದು ನಿಮ್ಮ ಪ್ರಸ್ತುತ ಎನರ್ಜಿ ಕೂಡ ಆಗಿರ್ಬೋದು. ಹಾಗಾಗಿ ಗಮನವಿಟ್ಟು ಕೇಳಿಸ್ಕೊಳ್ಳಿ. ಕೆಲವೊಂದು ವಿಚಾರಗಳು ಅರ್ಥನೂ ಆಗ್ಬೋದು, ಕೆಲವೊಂದು ವಿಚಾರಗಳು ಅರ್ಥನೂ ಆಗದೇನೂ ಇರ್ಬೋದು ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಅರ್ಥ ಆದವರು ತಿದ್ಕೊಂಡು ಅವರು ಎಲ್ಲಾದರೂ ಒಂದು ಆ ಜೀವನ ಒಂದು ಶೈಲಿಯನ್ನು ಸರಿಪಡಿಸ್ಕೊಳ್ಬೋದು. ಅರ್ಥ ಆಗದೆ ಇದ್ದವರು ಇನ್ನೂ ಏನಾದರೂ ಸ್ವಲ್ಪ ಕರ್ಮವನ್ನು ಅನುಭವಿಸೋದು ಬ್ಯಾಲೆನ್ಸ್ ಇದೆ, ಪಾಠ ಕಲಿಯೋದಿದೆ, ಕಲಿಸೋದಿದೆ ಅನ್ನೋ ರೀತಿಯಲ್ಲಿ ಕೂಡ ಕಮ್ಯುನಿಕೇಟ್ ಆಗ್ತಾ ಇದೆ, ಬರ್ತಾ ಇದೆ ಈ ಸಂಪರ್ಕಕ್ಕೆ. ಹಾಗಾಗಿ ಕೆಲವೊಂದು ಸಾರಿ ನೀವು ಪ್ರೀತಿ ಮಾಡಿದವರು ನಿಮಗೆ ಸಿಗೋದಿಲ್ಲ. ಕೆಲವೊಂದು ಸಾರಿ ನಿಮ್ಮ ಜೀವನಕ್ಕೆ ಅನಿರೀಕ್ಷಿತವಾದ ಬೇರೆ ವ್ಯಕ್ತಿ ಬರ್ತಾರೆ. ಅಂದರೆ ನಿಮಗೂ ಅವರಿಗೂ ಕಮ್ಯುನಿಕೇಟ್ ಯಾವುದೇ ರೀತಿ ಇರೋದಿಲ್ಲ. ಅವ್ರು ಯಾವುದೋ ಊರಲ್ಲಿ ಯಾವುದೋ ದೇಶದಲ್ಲಿ ಇರ್ತಾರೆ. ಅಂಥವರು ನಿಮಗೆ ಜೀವನ ಸಂಗಾತಿಯಾಗಿ ಸಿಗ್ತಾರೆ. ಕೆಲವೊಂದು ಸಾರಿ ಕೆಲವರು ನಿಮಗೆ ಇಷ್ಟ ಆಗಿರ್ತಾರೆ, ಆದರೆ ಅವ್ರ ಹತ್ರ ನಿಮ್ಮ ಪ್ರೀತಿಯನ್ನು ಹೇಳ್ಕೊಳ್ಳಲ್ಲ.
ಅವರ ಒಂದು ಜೀವನ ಬೇರೆ ಒಂದು ಜೀವನ ಸಂಗಾತಿ ಜೊತೆ ಶುರುವಾಗುತ್ತೆ, ನಿಮ್ಮ ಜೀವನವು ಒಂದು ಬೇರೆ ಜೀವನ ಸಂಗಾತಿ ಜೊತೆ ಶುರುವಾಗಿರುತ್ತೆ. ಇದೊಂದ್ಸರಿ ಏನಾಗುತ್ತೆ ಅಂದರೆ ನಿಮಗೂ ಅವರಿಗೂ ಪರಿಚಯ ಇರೋದಿಲ್ಲ. ಎಲ್ಲಿಗೋ ಹೋದಾಗ, ಇಲ್ಲ ಯಾವುದೋ ಒಂದು ಪ್ರಯಾಣದಲ್ಲಿ, ಇಲ್ಲ ಗೊತ್ತು ಗುರಿ ಇಲ್ಲದೆ ಒಂದು ಊರಿಗೆ ಹೋದಾಗ ಆಗಿರ್ಬೋದು, ಇಲ್ಲಿ ಆ ವ್ಯಕ್ತಿ ಆಗಿರ್ಬೋದು ಯಾರೋ ಒಬ್ಬರು ನಿಮ್ಮ ಎದುರಿಗೆ ಬಂದರು ಅಂದರೆ ಅಲ್ಲಿ ಒಂದು ಪ್ರೇಮವಿರುತ್ತೆ. ಆಗ ನೀವು ಒಂದು ಆಕರ್ಷಕವಾಗಿ ಅಲ್ಲಿ ಒಂದು ಸಂಬಂಧದಲ್ಲಿ ನೀವಿಬ್ಬರು ಬರಬಹುದು, ಅಂದರೆ ಮದುವೆ ಅನ್ನೋ ಸಂಬಂಧದಲ್ಲಿ ಬರ್ಬೋದು. ಕೆಲವು ಬಾರಿ ಅದೇ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಪರೀಕ್ಷೆಯೂ ಕೂಡ ಆಗಿರ್ತಾರೆ. ನಿಮ್ಮ ಜೀವನಕ್ಕೆ ಅವರು ಗಂಡಾಗಿ ಬಂದಮೇಲೆ ಅನೇಕ ರೀತಿಯ ಕೆಲವು ಪರೀಕ್ಷೆಗಳನ್ನು ನೀವು ಎದುರಿಸುವಂಥ ಸ್ಥಿತಿ ಕೂಡ ಈ ಸಮಯದಲ್ಲಿ ಇದೆ. ಅಂದರೆ ಯಾಕೆ ನಾನು ಆಯ್ಕೆ ಮಾಡ್ಕೊಂಡಿದ್ದು ತಪ್ಪಾಗಿತ್ತಾ ಅನ್ನೋ ರೀತಿಯಲ್ಲಿ ಯೋಚಿಸುವಂಥ ಸ್ಥಿತಿಯಲ್ಲಿ ನೀವಿದ್ದೀರಾ. ಇವ್ರನ್ನ ನಾನು ಅಷ್ಟು ಪ್ರೀತಿಸಿ ನಾವಿಬ್ಬರು ಅಷ್ಟೊಂದು ಹೊಂದಾಣಿಕೆ ಮಾಡಿಕೊಂಡು ಒಂದು ಒಳ್ಳೆಯ ರೀತಿಯ ಒಂದು ಸಂಬಂಧವನ್ನು ಶುರು ಮಾಡಿದ್ದು ಇವ್ರ ಜೊತೆನಾ ಅನ್ನೋ ರೀತಿಯಲ್ಲಿ ಕೆಲವರು ಗೊಂದಲದಲ್ಲಿ ಇದ್ದೀರಾ. ಪ್ರಶ್ನೆಗೆ ಉತ್ತರ ಸಿಗ್ತಾ ಇಲ್ಲ, ಯಾಕೆ ಹೀಗಾಯಿತು ಅಂತ ಹೇಳಿ. ಒಂದ್ಸಾರಿ ಇಬ್ಬರ ಸಂಬಂಧ ಕೂಡ ಹೀಗೆ ಒಂದು ಒಳ್ಳೆಯ ರೀತಿಯಲ್ಲಿ ಶುರು ಆದಮೇಲೂ ಕೂಡ ಈ ವಿರೋಧ ಗುಣಗಳು ಯಾಕಿರ್ತವೆ? ಹಾಗಾದರೆ ಮದುವೆ ಒಂದು ಬಂಧನ, ನಿಮ್ಮದೇ ಆಯ್ಕೆ ಆಗಿದ್ದರೂ ಕೆಲವು ಸಂಬಂಧಗಳು ಯಾಕೆ ಮುರಿದು ಬೀಳ್ತವೆ? ಅಂದರೆ ಡೈವರ್ಸ್ ಯಾಕಾಗತ್ತೆ ಮಧ್ಯದಲ್ಲಿ? ಮದುವೆ ಅನ್ನೋದು ಅಂದರೆ ಜೊತೆ ಸಾಗುವ ಒಂದು ಮಾತಾಗಿರುತ್ತೆ. ಪರಸ್ಪರ ಒಬ್ರಿಗೊಬ್ರು ಸ್ಪಂದಿಸಿ ಜೊತೆನೇ ಸಾಗಬೇಕು ಅನ್ನೋದು ಒಂದು ಮಾತಾಗಿರುತ್ತೆ. ಅಂದರೆ ಒಂದು ಕುಟುಂಬದಲ್ಲಿ ಒಂದೇ ಮನೆಯಲ್ಲಿದ್ದರೂ ಒಂಟಿತನದ ಅನುಭವ ಯಾಕಾಗತ್ತೆ ಇಂಥ ಸಂದರ್ಭದಲ್ಲೂ ಕೂಡ? ಸತ್ಯವೇನೆಂದರೆ ಮದುವೆ ಕಾಕತಾಳೀಯವಲ್ಲ, ಇದು ನಿಮ್ಮದೇ ಹಿಂದಿನ ಜನ್ಮದ ಸಾಲವಾಗಿರುತ್ತೆ. ಜೀವನ ಒಂದು ಸರಳವಾದ ನೇರವಾದ ರೇಖೆಯಲ್ಲ, ಇದು ಒಂದು ಉದ್ದನೆಯ ಚಕ್ರವಾಗಿದೆ. ಪ್ರತಿ ಜನ್ಮದಲ್ಲೂ ನೀವು ಒಂದು ಸಂಬಂಧವನ್ನು ಹೊಂದಿದ್ದೀರಾ. ಕೆಲವು ಅಪೂರ್ಣವಾಗಿರ್ತವೆ ಸಂಬಂಧಗಳು, ಕೆಲವು ಭಾವನೆ ಮತ್ತು ಕನಸು ಹಾಗೆ ಕೆಲಸ ಅಪೂರ್ಣವಾಗಿರುತ್ತೆ ಆ ಜನ್ಮದಲ್ಲಿ. ಆ ಅಪೂರ್ಣತೆಯನ್ನು ಪೂರ್ಣಗೊಳಿಸಿಕೊಳ್ಳಲು ನಿಮ್ಮ ಜೀವನ ದಾರಿ ಹುಡುಕ್ತಾ ಇರುತ್ತೆ ಒಂದು ಆತ್ಮದ ಉದ್ದೇಶದ ಮೂಲಕ. ಕೆಲವು ಬಾರಿ ಅದೇ ದಾರಿ ಈ ಮದುವೆಯಾಗಿರುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಇದು ಕೇವಲ ಸಾಮಾನ್ಯ ಮಾತಲ್ಲ, ಅಸಹಜವಾದ ಒಂದು ಮನಸ್ಥಿತಿಯನ್ನು ಈ ಸಮಯದಲ್ಲಿ ನಿಮಗೆ ಉಂಟು ಮಾಡ್ತಾ ಇರ್ಬೋದು. ಸತ್ಯ ತಿಳಿಯಲೇ ಬೇಕಾಗಿರುತ್ತೆ. ಒಮ್ಮೆ ನೀವು ಹಿಂದೆ ತಿರುಗಿ ನೋಡಿ, ನೀವು ನಿಮ್ಮ ಜೀವನದ ಈ ಪ್ರಯಾಣದಲ್ಲಿ ಎಷ್ಟು ಜನರ ಜೊತೆ ಭೇಟಿ ಮಾಡಿದಿರಲ್ಲ. ಅದು ಯಾವುದೇ ರೀತಿ ಒಂದು ಸಂಬಂಧದ ಜರ್ನಿ ಆಗಿರಲಿ, ಇಲ್ಲ ಅಪರಿಚಿತವಾದ ಒಂದು ಜರ್ನಿಯೇ ಆಗಿರ್ಬೋದು. ಅಂಥ ಜನರನ್ನು ಒಂದಿಷ್ಟು ಜನರು ನಿಮ್ಮ ಜೀವನದಲ್ಲಿ ಬಂದರು, ಹಾಗೆ ಒಂದಿಷ್ಟು ಜನ ದೂರ ಆದರು. ಅದರಲ್ಲಿ ಒಂದಿಷ್ಟು ಜನ ನೀವು ನಿಮ್ಮ ಜೀವನದಲ್ಲಿ, ಅದರಲ್ಲಿ ಒಂದಿಷ್ಟು ಜನ, ಒಬ್ಬ ವ್ಯಕ್ತಿನೇ ಆಗಿರ್ಬೋದು, ಒಂದಿಷ್ಟು ಜನ ಆಗಿರ್ಬೋದು, ನಿಮ್ಮ ಜೀವನದಲ್ಲಿ ಈಗ ನಿಮ್ಮ ಬಳಿ ಇದ್ದಾರೆ. ನೀವು ಬೇಕು ಅಂದರು ಇಲ್ಲವೇ ಬೇಡ ಅಂದರು ಅವರ ಪ್ರಭಾವ ನಿಮ್ಮ ಜೀವನದ ಮೇಲೆ ಇದ್ದೇ ಇರುತ್ತೆ, ಬೀರ್ತಾನೆ ಇದೆ. ಅದರಲ್ಲಿ ಒಂದು ವ್ಯಕ್ತಿ ನಿಮ್ಮ ಜೀವನದಲ್ಲಿ ನಿಮಗೆ ಜೀವನ ಸಂಗಾತಿಯಾಗಿ ಸಿಕ್ಕಿರಬಹುದು. ನಂತರ ಕೆಲವರಿಗೆ ಅನ್ನಿಸ್ಬೋದು, ನನ್ನ ಮದುವೆ ಆ ವ್ಯಕ್ತಿಯ ಜೊತೆನೇ ಯಾಕಾಯಿತು ಅಂತ ಹೇಳಿ. ಹಾಗೆ ಈ ಪ್ರಶ್ನೆ ಕೆಲವು ಬಾರಿ ಸರಿ ಇರುತ್ತೆ. ಯಾಕಂದರೆ ಕೆಲವು ಸಂಬಂಧಗಳಲ್ಲಿ ಪ್ರೇಮ ನಂಬಿಕೆ ಕಡಿಮೆ ಆಗ್ತಾ ಹೋಗ್ಬೋದು, ಸಂಘರ್ಷ ಹೆಚ್ಚಾಗ್ತಾ ಹೋಗ್ಬೋದು. ಇದು ನಿಮ್ಮ ಪ್ರಸ್ತುತ ಎನರ್ಜಿ ಆಗಿರ್ಬೋದು. ಆ ಸಂಬಂಧದ ಜೊತೆ ಮದುವೆ ಆಗಿದೆ ಅಂದರೆ ಪ್ರೇಮ ಇರಬೇಕು, ಹಿತವಾದ ಒಂದು ಅನುಭವ ಇರಬೇಕು. ಆದರೆ ಸಂಘರ್ಷ ಯಾಕಿರುತ್ತೆ? ಮದುವೆ ಅನ್ನೋದು ಒಂದು ಸಂತೋಷಕ್ಕಾಗಿ ಆಗಿದ್ದರೆ ಅದರಲ್ಲಿ ಕಣ್ಣೀರು ಯಾಕಿರುತ್ತೆ? ಸತ್ಯವೇನೆಂದರೆ ಮದುವೆ ಅನ್ನೋದು ಕೇವಲ ಸುಖದ ದಾರಿಯಲ್ಲ, ಇದು ಆತ್ಮದ ಅಪೂರ್ಣವಾದ ಸಾಲ ತೀರಿಸುವ ದಾರಿಯಾಗಿರುತ್ತೆ. ಹಿಂದಿನ ಜನ್ಮದಲ್ಲಿ ಒಬ್ಬ ವ್ಯಕ್ತಿ ನಿಮ್ಮ ಜೊತೆ ಒಂದು ಭಾವನಾತ್ಮಕ ಸಂಬಂಧ ಹೊಂದಿದ್ರು, ಅದು ಅಪೂರ್ಣವಾಗಿತ್ತು. ಈ ಪೂರ್ಣ ಭಾವ ಕರ್ಮವಾಗಿ ಈ ಬ್ರಹ್ಮಾಂಡದಲ್ಲಿ ಒಂದು ಸ್ಥಾನ ಪಡೆದಿರುತ್ತೆ. ಒಂದು ಕಡೆ ಅದು ಜಮೆಯಾಗಿರುತ್ತೆ. ಜೀವನದ ಲೆಕ್ಕ ಬಹಳ ನೇರ. ಎಲ್ಲಿ ಒಂದು ಅಪೂರ್ಣವಾದ ವಿಚಾರ ಇರುತ್ತೋ ಅಲ್ಲಿ ಮಿಲನ ಮತ್ತೆ ಆಗ್ತಾ ಇರತ್ತೆ. ಹಾಗಾಗಿ ಜನ ಭಿನ್ನ ಭಿನ್ನವಾಗಿದ್ದರೂ ಮದುವೆ ಆಗ್ತಾರೆ, ಭಿನ್ನ ಭಿನ್ನವಾದ ಗುಣಗಳನ್ನು ಹೊಂದಿರ್ತಾರೆ. ಕೆಲವೊಂದು ಸಾರಿ ಅವರ ಇಷ್ಟನೇ ಬೇರೆ ಆಗಿರುತ್ತೆ, ಅವರ ಮನಸ್ಥಿತಿನೇ ಬೇರೆ ಆಗಿರುತ್ತೆ, ಅವರು ಯೋಚಿಸುವ ರೀತಿನೇ ಬೇರೆ ಆಗಿರುತ್ತೆ. ಒಟ್ಟಾರೆಯಾಗಿ ಅವರಿಗೂ ನಿಮಗೂ ಕೆಲವೊಂದು ವಿಚಾರಗಳು ಕಮ್ಯುನಿಕೇಟೇ ಆಗೋದಿಲ್ಲ. ಆದರೂ ಕೂಡ ನೀವು ಗಂಡ ಹೆಂಡತಿಯಾಗಿ ಆ ಮದುವೆಯ ಬಂಧನದಲ್ಲಿ ಮುಂದುವರಿತಾ ಇರ್ತೀರ. ಮದುವೆಯ ಬಂಧನದಲ್ಲಿ ನೀವು ಬಂಧಿಸಿರ್ತೀರಾ ಅಂದರೆ ಕೆಲವೊಂದು ಸಾರಿ ಹೊರಗಿನ ಜನ ಆಗಿರ್ಬೋದು, ಇಲ್ಲ ನೀವೇ ಇನ್ನೊಬ್ಬರನ್ನ ನೋಡಿ ಹೇಳೋದಾಗಿರ್ಬೋದು, ಇವರಿಬ್ಬರ ಮದುವೆ ಹೇಗಾಯಿತು ಅನ್ನೋ ರೀತಿಯಲ್ಲಿ ನೀವು ಹೇಳ್ತೀರ. ಯಾಕಂದರೆ ಅವರ ವಿರುದ್ಧವಾದ ಭಾವವನ್ನು ಕಂಡು ಈ ರೀತಿಯಾಗಿ ನೀವು ಹೇಳ್ತೀರ. ಆದರೆ ಆತ್ಮ ಒಳಗಿಂದ ಒಳಗೆ ನಗುತ್ತೆ. ಇದು ಯಾವುದೇ ತಪ್ಪಲ್ಲ, ಇದರಲ್ಲಿ ಯಾವುದೇ ರೀತಿ ತಪ್ಪಲ್ಲ. ಇದು ಒಂದು ಹಳೆಯ ಲೆಕ್ಕ. ನಿಮಗೆ ನೆನಪಿರೋದಿಲ್ಲ, ಆದರೆ ನಿಮ್ಮ ಆತ್ಮಕ್ಕೆ ನೆನಪಿರುತ್ತೆ. ಹಾಗಾಗಿ ಕೆಲವು ಬಾರಿ ಅಪರಿಚಿತರನ್ನು ನೋಡಿದಾಗ, ಇಲ್ಲ ನಿಮ್ಮ ಮನೆಗೆ ನಿಮ್ಮ ಸಂಬಂಧಿಕರೇ ಯಾರು ಬಂದಾಗ, ಅದರಲ್ಲೂ ಒಬ್ಬರನ್ನು ನೋಡಿದಾಗ ನಿಮಗೆ ಬೇಗನೆ ಅವರ ಬಗ್ಗೆ ಒಂದು ಆಕರ್ಷಣೆ ಉಂಟಾಗತ್ತೆ. ಅಂದರೆ ಸಂಪರ್ಕ ಏರ್ಪಡುತ್ತೆ, ಕಾರಣವಿಲ್ಲದೆ ಅವರ ಮೇಲೆ ಒಂದು ರೀತಿಯ ಆಕರ್ಷಣೆ ಬರುತ್ತೆ.
ಹಾಗೆ ಕೆಲವು ಬಾರಿ ಕಾರಣವಿಲ್ಲದೆ ಒಂದು ಸಂಘರ್ಷ ಅಂದರೆ ಒಂದು ಫೈಟ್ ಕೂಡ ಶುರುವಾಗತ್ತೆ. ಇದೆಲ್ಲ ಈ ಜನ್ಮದ ಕಥೆಯಲ್ಲ, ಬಹಳ ಜನ್ಮಗಳ ಕಥೆಯಾಗಿರುತ್ತೆ. ಇಲ್ಲಿ ಒಂದು ಕಠೋರ ಸತ್ಯವೇನೆಂದರೆ ಮದುವೆ ಹಿಂದಿನ ಜನ್ಮದ ಸಾಲವಾಗಿದೆ. ಇದರ ಅರ್ಥ ಹೀಗೂ ಇದೆ: ಕೆಲವು ಬಾರಿ ಜೀವನ ಸಂಗಾತಿ ಸುಖ ನೀಡಲು ಅಲ್ಲ, ಸಂತೋಷ ನೀಡಲು ಅಲ್ಲ, ನಿಮ್ಮ ಪರೀಕ್ಷೆಗಾಗಿಯೇ ಬಂದಿರ್ತಾರೆ. ಈ ಮಾತನ್ನು ಕೇಳಿ ನಿಮ್ಮ ಮನಸ್ಸಿನ ಪ್ರಸ್ತುತ ಎನರ್ಜಿ ಅಸಹಜವಾಗಬಹುದು. ಸಹಜವಾಗಬೇಡಿ. ನೀವು ಹೇಳ್ಬೋದು, ಕೇಳ್ಬೋದು, ಅಂದ್ಕೊಳ್ತಾನೂ ಇರ್ಬೋದು, ಅಂದರೆ ಮದುವೆ ನೋವನ್ನು ನೀಡಲು ಬರುತ್ತಾ ಅಂತ ಹೇಳಿ. ಆದರೆ ಮದುವೆ ದುಃಖ ನೀಡಲು ಅಲ್ಲ, ಸತ್ಯ ತೋರಿಸಲು ಆಗಿರುತ್ತೆ. ನಿಮ್ಮ ಜೀವನ ಸಂಗಾತಿ ಅಂದರೆ ಒಂದು ಗಂಡು ಹೆಣ್ಣು ಇಬ್ಬರ ಪರವಾಗಿಯೂ ಇಲ್ಲಿ ಮಾತಿರುತ್ತೆ. ನಿಮ್ಮ ಜೀವನ ಸಂಗಾತಿ ಒಂದು ಕನ್ನಡಿಯಾಗಿದೆ. ನಿಮ್ಮ ಆಳವಾದ ದುರ್ಬಲತೆ ಅಲ್ಲಿ ಕಾಣುತ್ತೆ. ನಿಮ್ಮೊಳಗೆ ಅಡಗಿರುವ ಅಹಂಕಾರ, ನಾನು ಅನ್ನುವ ಭಾವ ಎದುರಿಗೆ ಬರುತ್ತೆ. ನಿಮ್ಮೊಳಗೆ ಇರುವ ಸ್ವಾರ್ಥ ಸಂಬಂಧಗಳಲ್ಲಿ ಹೊರಬರುತ್ತೆ, ಅಂದರೆ ಕಾಣಿಸಿಕೊಳ್ಳುತ್ತೆ. ನಿಮ್ಮೊಳಗಿನ ಅಪೂರ್ಣವಾದ ಭಾವ ಸಂಬಂಧಗಳ ಎದುರಿಗೆ ಕಾಣುತ್ತೆ, ಅಂದರೆ ಆ ಸಂಬಂಧಗಳಲ್ಲಿ ನಿಮಗೆ ಕಾಣ್ಬೋದು, ನಿಮ್ಮ ಸಂಬಂಧ ಅವರಿಗೆ ಕಾಣ್ಬೋದು ಅನ್ನೋ ರೀತಿಯಲ್ಲಿ ನೀವು ಎದುರು ಬದುರು ಇರ್ತೀರಲ್ವ, ಗಂಡು ಹೆಣ್ಣು, ಆ ರೀತಿಯಾಗಿ. ಹಾಗಾಗಿ ಕೆಲವು ಬಾರಿ ನಿಮಗೆ ಅನ್ನಿಸುವುದು ಮದುವೆಗಿಂತ ಮೊದಲು ಎಲ್ಲವೂ ಸರಿಯಾಗಿತ್ತು, ಮದುವೆಯ ನಂತರ ಎಲ್ಲ ಬದಲಾಯಿತು, ನಾನು ಕೂಡ ಬದಲಾಯಿದೆ, ಅವರು ಕೂಡ ಬದಲಾಯಿದ್ರು ಅನ್ನೋ ರೀತಿಯಲ್ಲಿ ನೀವು ಹೇಳ್ಕೊಳ್ತಾ ಇರ್ಬೋದು. ಆದರೆ ಸತ್ಯವಾಗಿಯೂ ಅಲ್ಲಿ ಏನೂ ಬದಲಾಗಿರೋದಿಲ್ಲ, ಕೇವಲ ಸತ್ಯ ಮಾತ್ರ ನಿಮ್ಮ ಎದುರಿಗೆ ಬಂದು ನಿಂತಿರುತ್ತೆ. ಮದುವೆ ಅನ್ನುವ ಒಂದು ಜಾಗದಲ್ಲಿ ಅಂದರೆ ಬಹಳ ಹೊತ್ತು ಒಂದು ಮುಖವಾಡ ಧರಿಸಿದ ಕೆಲವು ಪಾತ್ರಗಳು ಜೀವಿಸಲು ಸಾಧ್ಯವಿಲ್ಲ. ಹಾಗಾಗಿ ಮದುವೆಯ ನಂತರ ಅಂದರೆ ಮದುವೆಯ ನಂತರದ ಜೀವನದಲ್ಲಿ ಸ್ವಲ್ಪ ಸಮಯದ ನಂತರ ಮುಖವಾಡ ಕಳಚಿ ನಿಜವಾದ ವ್ಯಕ್ತಿ ಎದುರಿಗೆ ಬರ್ತಾನೆ. ಅದು ನೀವಾಗಿರ್ಬೋದು, ಅವರಾಗಿರ್ಬೋದು. ಇಲ್ಲಿಂದಲೇ ಆ ಸಂಬಂಧದಲ್ಲಿ ಒಂದು ಕಠಿಣತೆ ಎದುರಾಗುತ್ತೆ. ಯಾಕಂದರೆ ಇಲ್ಲಿ ನಿಮಗೆ ತಿಳಿಯುತ್ತೆ, ಇಲ್ಲಿ ನಿಮಗೆ ಒಂದು ಸತ್ಯ ತಿಳಿಬಹುದು, ನಾನು ಎದುರಿಗಿರೋರಿಗಲ್ಲ, ಒಂದು ಭ್ರಮೆಯನ್ನು ಪ್ರೀತಿಸ್ತಾ ಇದ್ದೆ ಅನ್ನೋ ರೀತಿಯಲ್ಲಿ ನಿಮಗೆ ಅನ್ನಿಸ್ಬೋದು. ಆದರೆ ಜೀವನ ಒಂದು ಭ್ರಮೆಯ ಆಧಾರದ ಮೇಲೆ ನಡೆಯೋದಿಲ್ಲ, ಅಂದರೆ ಅದು ಸತ್ಯದ ಹತ್ತಿರ, ಕರ್ಮದ ಹತ್ತಿರ ಲೆಕ್ಕ ಕೇಳುತ್ತೆ. ಇಲ್ಲಿಂದಲೇ ಮನುಷ್ಯ ತನ್ನ ಜೀವನವನ್ನು ಭಿನ್ನವಾದ ದೃಷ್ಟಿಯಿಂದ ನೋಡಲು ಶುರು ಮಾಡ್ತಾನೆ ಅಲ್ವಾ. ಮದುವೆಯ ನಂತರ ನೀವೇ ಈಗ ಹೇಳ್ಕೊಳ್ತಿರಲ್ಲ, ಮದುವೆಯ ಮೊದಲು ನಾನು ಹೀಗಿರಲಿಲ್ಲ, ಇಲ್ಲ ಮದುವೆಯ ಮೊದಲು ಅವರು ಹಾಗಿರಲಿಲ್ಲ, ಈಗ ಯಾಕೆ ನಮ್ಮಲ್ಲಿ ಈ ಬದಲಾವಣೆ ಮದುವೆ ಆದ ನಂತರ? ಅಂದರೆ ಒಬ್ಬರ ಮುಖವಾಡ ಒಬ್ಬರ ಎದುರಿಗೆ ಕಳಚಿದೆ. ಸತ್ಯವನ್ನು ನೀವೀಗ ನೋಡ್ಕೊಳ್ತಾ ಇದ್ದೀರ, ನಿಜವಾದ ವ್ಯಕ್ತಿತ್ವ ಹೊರ ಬಂದಿದೆ. ಭ್ರಮೆಯಲ್ಲಿ ಬದುಕ್ತಾ ಇದ್ರಿ ಅಂದರೆ ಈಗ ಆ ಭ್ರಮೆಯಿಂದ ಹೊರಗೆ ಬಂದು ಜೀವನವನ್ನು ನೋಡ್ತಾ ಇದ್ರಿ. ಇದು ನಿಮ್ಮದೇ ಆದ ಆತ್ಮದ ಉದ್ದೇಶದ ಕರ್ಮದ ಆಯ್ಕೆ ಆಗಿತ್ತು ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಅಂತಹ ಸಂಬಂಧದಲ್ಲಿ ಬಿರುಕು ಮೂಡಿದಾಗ ನೀವು ಮೌನವಾಗ್ತಾ ಹೋಗ್ತೀರಾ, ನೀವು ಒಳಗೆ ಅರ್ಥ ಮಾಡ್ಕೊಳ್ಳೋಕೆ ಶುರು ಮಾಡ್ತೀರಾ, ಈ ಸಂಬಂಧ ನನಗೇನೋ ಕಲಿಸಲು ಬಂದಿತ್ತು, ಸಂತೋಷ ನೀಡಲು ಅಲ್ಲ, ಪೂರಕತೆ ನೀಡಲು ಬಂದಿದೆ ಎಂದು. ಅಲ್ಲಿಂದಲೇ ನಿಮ್ಮ ದೃಷ್ಟಿಕೋನ ಬದಲಾಗುತ್ತೆ. ದೃಷ್ಟಿಕೋನ ಬದಲಾದರೆ ಆಗ ಪೂರ್ಣವಾದ ಸಂಬಂಧವೇ ಬದಲಾಗಲು ಶುರುವಾಗತ್ತೆ. ಈಗ ಅದೇ ವ್ಯಕ್ತಿ ಅಂದರೆ ನೀವೇ ಆಗಿರ್ಬೋದು, ಅವರಾಗಿರ್ಬೋದು, ಮೊದಲು ಭಾರ ಅಂದ್ಕೊಳ್ತಿದ್ದ ಕೆಲವೊಂದು ವಿಚಾರಗಳು ಅಂದರೆ ವ್ಯಕ್ತಿನೇ ಆಗಿರ್ಬೋದು, ಒಬ್ಬರಿಗೆ ಇವ್ರು ನನಗೆ ಸಾಕಷ್ಟು ಕಲಿಸೋದ್ರು ನನ್ನ ಜೀವನದಲ್ಲಿ ಅನ್ನೋ ರೀತಿಯಲ್ಲಿ ಗುರುವಾಗಿ ಕಾಣ್ತಾರೆ. ಮೊದಲು ನಿಮಗೆ ನೋವು ಕೊಡ್ತಾ ಇದ್ದ ಪರಿಸ್ಥಿತಿಗಳು ಈಗ ಗಟ್ಟಿಯಾಗಿಸ್ತಾ ಇದ್ದಾವೆ ನಿಮ್ಮನ್ನು. ಆದರೆ ಇಲ್ಲಿ ಅದರಲ್ಲಿ ಒಂದು ಸತ್ಯ ಏನಪ್ಪ ಅಂದರೆ ಈ ರೀತಿಯ ಒಂದು ಮನವರಿಕೆ ಎಲ್ಲ ಸಂಬಂಧಗಳಿಗೂ ಆಗೋದಿಲ್ಲ. ಕೆಲವು ಸಂಬಂಧಗಳು ಅರ್ಥ ಮಾಡ್ಕೊಳ್ತವೆ ಬೇಗನೆ, ಕೆಲವು ಮದುವೆಯ ಸಂಬಂಧಗಳು ಇದನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ. ಎಲ್ಲರಲ್ಲೂ ಆ ವಿವೇಕ ಜಾಗೃತವಾಗೋದು ಬಹಳಷ್ಟು ಕಡಿಮೆ ಅನ್ನೋ ರೀತಿಯಲ್ಲಿ ಬರ್ತದೆ. ಯಾಕಂದರೆ ಪತಿ ಮತ್ತು ಪತ್ನಿ ಈ ಎರಡೂ ಸಂಬಂಧದಲ್ಲಿ ಬಿರುಕು ಮೂಡಿದ ತಕ್ಷಣ ಏನಪ್ಪ, ಮೊದಲು ತನ್ನನ್ನು ತಾನು ಅರ್ಥ ಮಾಡ್ಕೊಳ್ಬೇಕು, ತನ್ನೊಳಗೆ ಇಣುಕಿ ನೋಡಬೇಕು ಅನ್ನೋದನ್ನು ಯಾರೂ ಅಂದ್ಕೊಳ್ಳೋದಿಲ್ಲ. ಆ ರೀತಿ ಅಂದ್ಕೊಳ್ಬೇಕು ಅಂದರೆ ಅವನಲ್ಲಿ ಅಂಥ ಧೈರ್ಯ ಇರಬೇಕು, ಸಾಹಸ ಇರಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ಬರ್ತಾ ಇದೆ ವಿಚಾರ. ಯಾಕಂದರೆ ಅದು ಸಣ್ಣ ಪುಟ್ಟ ವಿಚಾರ ಅಲ್ಲ. ಅಂದರೆ ಇಲ್ಲಿ ಎದುರಿಗಿರೋರ ಬಗ್ಗೆನೇ ನಾವು ಹೇಳ್ತಾ ಇರ್ತೀವಿ ಹೊರತು ನಮ್ಮಲ್ಲಿ ನಾವೇನನ್ನು ಅರ್ಥ ಮಾಡ್ಕೊಳ್ಬೇಕು, ಬದಲಾವಣೆ ಮಾಡ್ಕೊಳ್ಬೇಕು, ನಮ್ಮ ಮನಸ್ಸಿನ ಆಳಕ್ಕೆ ಇಳಿದು ನಾವಲ್ಲಿ ಏನನ್ನು ನೋಡಬೇಕು ಅನ್ನೋ ರೀತಿಯಲ್ಲಿ ಅಂಥ ಸಾಹಸ ಯಾರೂ ಮಾಡೋದಿಲ್ಲ. ಅಂದರೆ ಆ ಸತ್ಯದ ಎದುರು ನಿಲ್ಲಲಿಕ್ಕೆ ಎಲ್ಲರೂ ಹೆದರುತ್ತಾರೆ, ಸಾಹಸ ಬೇಕು ಅಂತೇಳಿ ಇಲ್ಲಿ ವಿಚಾರ ಬರ್ತದೆ. ಹಾಗಾಗಿ ಇಲ್ಲಿ ಕೆಲವರ ಎನರ್ಜಿ ಪ್ರಕಾರ ಮುರಿದು ಹೋದ ಒಂದು ಮದುವೆಯ ಸಂಬಂಧ ಅಂದರೆ ಒಂದು ಡೈವರ್ಸ್ ಆಗಿದೆ, ಇಲ್ಲವೇ ಅಸಫಲತೆ ಕಾಣ್ತಾ ಇದೆ, ಅಂದರೆ ಒಂದು ಅನಿವಾರ್ಯವಾಗಿ ಅವ್ರ ಜೊತೆ ಬದುಕ್ತಾ ಇದ್ದಾರೆ. ಅಸಫಲತೆ, ನಿಮಗೆ ಆ ಮದುವೆಯಲ್ಲಿ ಯಾವುದೇ ರೀತಿ ಇಂಟ್ರೆಸ್ಟ್ ಇಲ್ಲ, ಆದರೂ ಕೂಡ ಬದುಕ್ತಾ ಇದ್ದೀರಾ. ಕೆಲವೊಂದು ಸುತ್ತುವರೆದ ಒಂದು ಸಂಬಂಧಗಳನ್ನು ಒಂದು ಅವ್ರಿಗೆ ಸಮಜಾಯಿಷಿ ಕೊಡೋಕ್ಕೆ, ಅಂದರೆ ಅವರನ್ನು ಒಪ್ಸೋಕ್ಕೋಸ್ಕರ ನೀವಿಬ್ಬರು ಅನಿವಾರ್ಯವಾಗಿ ಬದುಕ್ತಾ ಇದ್ದೀರಾ. ಈ ರೀತಿ ಕೂಡ ನಿಮ್ಮ ಒಂದು ಮದುವೆಯ ಸಂಬಂಧ ಅಸಫಲತೆಯನ್ನು ಕಾಣ್ತಾ ಇದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಒಟ್ಟಾರೆಯಾಗಿ ಮದುವೆಯ
ಒಟ್ಟಾರೆಯಾಗಿ ನಿಮ್ಮ ಮದುವೆಯ ಸಂಬಂಧದಲ್ಲಿ ಬರುವ ಕೆಲವು ದೋಷಗಳನ್ನು ಎದುರಿಗಿರುವವರ ಮೇಲೆ ಹಾಕ್ತೀರಾ. ಅದು ನಿಮ್ಮ ಮೇಲೆ ಅವ್ರು ಹಾಕಿರ್ಬೋದು, ಅವ್ರ ಮೇಲೆ ನೀವು ಹಾಕಿರ್ಬೋದು. ಅವರು ಅರ್ಥ ಮಾಡ್ಕೊಳ್ತಾ ಇಲ್ಲ, ಅವರು ಬದಲಾಗಲು ಬಯಸ್ತಾ ಇಲ್ಲ, ಅವ್ರು ನನಗೆ ಸಮಯ ಕೊಡ್ತಾ ಇಲ್ಲ, ಅವ್ರು ನನಗೆ ಲಾಯಕ್ಕಾಗಿಲ್ಲ, ಅವರು ಅವರ ಸಂಬಂಧಗಳಿಗೆ ಅಷ್ಟೇ ಮಹತ್ವ ಕೊಡ್ತಾರೆ, ನನ್ನ ಬೆಲೆ ಅವರಿಗೆ ತಿಳಿದಿಲ್ಲ. ಹೀಗೆಲ್ಲ ನೀವು ಅವ್ರ ಮೇಲೆ ಆರೋಪ, ಅವ್ರು ನಿಮ್ಮ ಮೇಲೆ ಆರೋಪ ಮಾಡಿ, ಇಲ್ಲವೇ ಕೆಲವು ಅನುಮಾನ ಆಗಿರ್ಬೋದು, ಇಲ್ಲ ಅವರ ವ್ಯಕ್ತಿತ್ವ ನಿಮಗೆ ಇಷ್ಟ ಆಗದೆ ಇರ್ಬೋದು. ಇವೆಲ್ಲವೂ ಮದುವೆಯ ನಂತರ ನಿಮಗೆ ಕೆಲವು ವಿಚಾರಗಳು ತಿಳಿದು ನೀವು ಆ ಸಂಬಂಧದಿಂದ ಹೊರಗೆ ಬರ್ತೀರಾ ಅಂದರೆ ಅಲ್ಲಿ ಮದುವೆಯ ತಪ್ಪಲ್ಲ, ನೀವು ನೋಡುವ ದೃಷ್ಟಿಕೋನದ ತಪ್ಪು ಅಂತಲೂ ಬರುತ್ತೆ. ಹಾಗೆ ಅದು ಅಪೂರ್ಣವಾದ ಒಂದು ಆತ್ಮದ ಆಯ್ಕೆ ಕೂಡ ಆಗಿರುತ್ತೆ. ಇಲ್ಲೂ ಕೂಡ ಅದು ಫೇಲ್ಯೂರೇ ಆಯಿತು. ಮತ್ತು ಆದರೆ ಕರ್ಮದ ಸತ್ಯ ಕಠೋರವಾಗಿದೆ ಅಂತ ಹೇಳಿ ಬರ್ತಾ ಇದೆ. ಅಂದರೆ ನಿಮ್ಗೆ ಏನು ಸಿಕ್ಕಿರುತ್ತೋ, ಏನು ಸಿಕ್ಕಿದೆಯೋ, ಯಾವ ವ್ಯಕ್ತಿ ಸಿಕ್ಕಿದರೋ ನಿಮ್ಮ ಕರ್ಮದ ಪ್ರಕಾರವೇ ಸಿಕ್ಕಿರ್ತಾರೆ. ಇದನ್ನು ಕೇಳಿಸಿಕೊಳ್ಳಲು ನಿಮಗೆ ಕಷ್ಟವಾಗ್ತಾ ಇರ್ಬೋದು, ಅಸಹಜ ಅನ್ನಿಸ್ತಾ ಇರ್ಬೋದು, ಇಲ್ಲ ಭ್ರಮೆ ಅನ್ನಿಸ್ತಾ ಇರ್ಬೋದು. ಆದರೆ ಇದೇ ಸತ್ಯ. ಜೀವನ ಎಂದಿಗೂ ತಪ್ಪು ಮಾಡೋದಿಲ್ಲ. ನಿಮಗೆ ಅವಶ್ಯಕವಾಗಿರೋದನ್ನೇ ಅದು ನೀಡುತ್ತೆ. ಅದು ನಿಮಗೇನು ಬೇಕು ಅದನ್ನು ನೀಡೋದಿಲ್ಲ, ಅದು ನೀಡೋದು ಇಲ್ಲ. ಅದರಲ್ಲಿ ಮದುವೆಯೂ ಕೂಡ ಅದೇ ಅವಶ್ಯಕತೆಯ ಒಂದು ಆಳವಾದ ರೂಪವಾಗಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಇಲ್ಲಿ ಇನ್ನೊಂದು ಆಳವಾದ ಮಾತು ಅರ್ಥ ಮಾಡ್ಕೊಳ್ಳಿ. ಸಾಲ ಅಂದರೆ ಕೇವಲ ಹಣದ ವಿಚಾರದಲ್ಲಿ ಅಷ್ಟೇ ಬರೋದಿಲ್ಲ. ಸಾಲ ಅನ್ನೋದು ಭಾವನೆಗಳದ್ದು ಆಗಿರುತ್ತೆ, ಅಪೂರ್ಣ ಸಂಬಂಧಗಳದ್ದು ಆಗಿರುತ್ತೆ, ಕೊಟ್ಟ ಮಾತು ತಪ್ಪೋದು ಆಗಿರುತ್ತೆ, ಕೊಟ್ಟ ಮಾತಿನದ್ದು ಆಗಿರುತ್ತೆ. ಅಂದರೆ ಆ ಮಾತನ್ನು ನೀವೆಲ್ಲೋ ತಪ್ಪಿರ್ತೀರಾ, ನೀವು ಯಾರಿಗಾದರೂ ನೋವು ಕೊಟ್ಟಿರ್ತೀರಾ, ಇಲ್ಲ ಯಾರದ್ದೋ ಒಂದು ನಂಬಿಕೆಗೆ ಮೋಸ ಮಾಡಿರ್ತೀರಾ, ಇಲ್ಲ ಯಾವುದೋ ಒಂದು ಮಧ್ಯಪ್ರವೇಶದ ಸಂಬಂಧದಿಂದ ಇವರಿಗೆ ನೀವು ಎಲ್ಲೋ ಒಂದು ರೀತಿಯಲ್ಲಿ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆ ನೀಡ್ತಾ ಇರ್ತೀರಾ. ಅವರ ಬೆಲೆ, ಕಾಳಜಿ, ಹಾಗೆ ಅವರ ಒಂದು ವ್ಯಕ್ತಿತ್ವವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇಲ್ಲ ನೀವು ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಮದುವೆಯ ನಂತರ ಈ ಸ್ಥಿತಿಗತಿಗಳು ನಿಮ್ಮ ಜೀವನದಲ್ಲಿ ನಡೀತಾ ಇದ್ದಾವೆ. ಕೆಲವರ ಪ್ರಸ್ತುತ ಎನರ್ಜಿಗೆ ಕನೆಕ್ಟ್ ಆಗ್ತದೆ, ನಿಮ್ಮ ಎನರ್ಜಿಗೆ ಯಾವುದು ಕನೆಕ್ಟ್ ಆಗುತ್ತೋ ಅದನ್ನು ತಗೊಳ್ಳಿ. ಹಾಗಾಗಿ ಇಂಥ ಒಂದು ಅಪೂರ್ಣವಾದ ಊರ್ಜೆಗಳು, ಇಂಥ ಒಂದು ಮೋಸ ಮಾಡಿದಿರೋ, ಇಲ್ಲ ಯಾರದ್ದು ನಂಬಿಕೆಗೆ ದ್ರೋಹ ಮಾಡಿದಿರೋ, ಇಲ್ಲ ಯಾರಿಂದನಾದರೂ ಏನಾದರೂ ಕಿತ್ಕೊಂಡು ವಂಚಿಸಿದಿರೋ, ಯಾರಿಗೋ ನೋವು ಕೊಟ್ಟಿದಿರೋ, ಯಾರಿಗೋ ಯಾವ ರೀತಿ ಎಲ್ಲ ಒಂದು ನಷ್ಟವನ್ನು ಮಾಡಿದಿರಲ್ಲ, ಆ ಎಲ್ಲ ವಿಚಾರಗಳು ಊರ್ಜೆಗಳ ರೂಪದಲ್ಲಿ ಬ್ರಹ್ಮಾಂಡದಲ್ಲಿ ಒಂದು ಕಡೆ ದಾಖಲಾಗಿರುತ್ತೆ. ಯಾವುದು ಅಂದರೆ ಕರ್ಮದ ಹೆಸರಲ್ಲಿ. ಜೀವನ ನಿಮ್ಮನ್ನು ಸುತ್ತಿ ಬಳಸಿ ಅದೇ ಊರ್ಜೆಗಳ ಎದುರಿಗೆ ತಂದು ನಿಲ್ಲಿಸುತ್ತೆ. ಅರ್ಥ ಮಾಡ್ಕೊಳ್ಳಿ. ಅಂದರೆ ನೀವು ಕೊಟ್ಟಿದ್ದೇ ನಿಮ್ಮ ಬಳಿಗೆ ಬಂದೇ ಬರುತ್ತೆ ಮರಳಿ. ಅದು ಈ ಜನ್ಮದಲ್ಲಾಗಿರ್ಬೋದು, ಮುಂದಿನ ಜನ್ಮದಲ್ಲಿ ಕರ್ಮದ ರೂಪದಲ್ಲಿ ನಿಮ್ಮ ಹೆಂಡತಿ, ನಿಮ್ಮ ಗಂಡ, ನಿಮ್ಮ ಮಕ್ಕಳು, ನಿಮ್ಮ ಸಂಬಂಧಗಳ ರೂಪದಲ್ಲಿ ಅದು ಮರಳಿ ಬಂದೇ ನಿಲ್ಲತ್ತೆ. ನಿಮಗೆ ಅರ್ಥ ಮಾಡಿಸುತ್ತೆ ಅದು. ಅಂದರೆ ಈಗಲಾದರೂ ನಿನ್ನ ತಪ್ಪನ್ನು ಅರ್ಥ ಮಾಡ್ಕೋ, ಸ್ವೀಕರಿಸು, ಅದನ್ನು ಸಮತೋಲನ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡು ಅಂಥೇಳಿ. ಇದೇ ಸಮತೋಲನದ ಎನರ್ಜಿ ಮತ್ತೊಮ್ಮೆ ಮದುವೆಯ ರೂಪದಲ್ಲಿ ನಿಮ್ಮ ಎದುರಿಗೆ ಬರುತ್ತೆ. ಹಾಗಾಗಿ ಕೆಲವು ಸಂಬಂಧಗಳು ಬಹಳ ಆಳವಾಗಿರ್ತವೆ. ಹಾಗೆ ಎಷ್ಟೊಂದು ಆಳವಾಗಿರ್ತವೆ ಅಂದರೆ ಒಬ್ರನ್ನೊಬ್ಬರು ಎಷ್ಟೇ ಕಷ್ಟ ಬಂದರೂ ಬಿಡೋದಿಲ್ಲ ಅನ್ನೋ ರೀತಿಯಲ್ಲಿ ಇರ್ತವೆ. ಹಾಗೆ ಒಂದೊಂದು ಸರಿ ಏನಾಗುತ್ತೆ ಅಂದರೆ ಆ ಪ್ರೀತಿಯಲ್ಲಿ ಅಂತರ ಹೆಚ್ಚಾಗುತ್ತೆ. ಅಂದರೆ ಪ್ರೀತಿ ಮಾಡ್ತಾ ಇರುವ ವ್ಯಕ್ತಿ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ಯಾವುದೋ ಒಂದು ಒತ್ತಡಕ್ಕೆ, ಇಲ್ಲ ಯಾವುದೋ ಒಂದು ವಿಚಾರ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಅನ್ನೋ ವಿಚಾರಕ್ಕೆ ಹಿಂದೆ ಸರಿದ್ರೂ ಕೂಡ ಇಲ್ಲಿ ನೀವು ಪ್ರೀತಿ ಮಾಡ್ತಾ ಇರೋರು ಆ ಸಂಬಂಧವನ್ನು ಕಳ್ಕೊಳ್ಳೋಕೆ ಇಷ್ಟಪಡೋದಿಲ್ಲ. ಪ್ರೇ ಮಾಡ್ತೀರಾ. ಅಂದರೆ ಅವರಿಗೋಸ್ಕರ ಅವ್ರು ನನಗೆ ಬೇಕೇ ಬೇಕು ಅನ್ನೋ ರೀತಿಲಿ ನಿಮ್ಮ ದಿನನಿತ್ಯದ ಒಂದು ಪಾಸಿಟಿವ್ ಪ್ರಾರ್ಥನೆ ಅವರಲ್ಲಿ ಬದಲಾವಣೆ ತರುತ್ತೆ. ಒಟ್ಟಾರೆಯಾಗಿ ಕೊನೆಗೂ ನಿಮ್ಮ ಪ್ರೀತಿ ಗೆಲ್ಲುತ್ತೆ. ಕೆಲವರ ಪ್ರೀತಿಯಲ್ಲಿ ಹಾಗೆ ಒಂದು ವೈಯಕ್ತಿಕ ಸಂಬಂಧ, ಗಂಡ ಹೆಂಡತಿಯ ಸಂಬಂಧದಲ್ಲಿ ಎಷ್ಟೇ ನೋವು ಸಿಗ್ತಾ ಇದೆ, ಅದು ಅವ್ರ ಅಪ್ಪ ಅಮ್ಮನಿಗೆ ಗೊತ್ತಾಗ್ತಿದೆ. ಅಳಿಯ ಆಗಿರ್ಬೋದು ಒಂದು ತೊಂದರೆ ಕೊಡ್ತಾ ಇದ್ದಾರೆ ಮಗಳಿಗೆ, ಇಲ್ಲ ಅವ್ರ ಸಂಬಂಧದವರಾಗಿರ್ಬೋದು ತೊಂದರೆ ಕೊಡ್ತಾ ಇದ್ದಾರೆ ಅಂಥೇಳಿ ಕೆಲವರಿಗೆ ಗೊತ್ತಾಗ್ತಾ ಇರತ್ತೆ. ಹಾಗೆ ಇಲ್ಲ ಅಂದರೆ ಅಲ್ಲಿ ಹೆಂಡತಿನೂ ಕೂಡ ಕೆಲವೊಂದು ಸಾರಿ ಎಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ, ಅವರಿಗೂ ಕೂಡ ಅಲ್ಲಿ ಏನೋ ಒಂದು ರೀತಿಯಲ್ಲಿ ಹಿಂಸೆ ಆಗ್ತಾ ಇರುತ್ತೆ. ಈ ರೀತಿ ಕೂಡ ಆಗ್ತಾ ಇರ್ಬೋದು. ಒಟ್ಟಾರೆಗೆ ಅದು ಪ್ರೇಮದ ಸಂಬಂಧದಲ್ಲೇ ಆಗಿರ್ಬೋದು. ಅವ್ರಿಗೆ ಎಷ್ಟೇ ನೋವು ಸಿಗ್ತಾ ಇದೆ ಅಂತ ಹೇಳಿ ಆದಾಗ ಜನರು ಕೆಲವರು ಹೇಳ್ತಾರೆ, ಅಷ್ಟೊಂದು ನೋವು ಸಿಗ್ತಾ ಇದೆ ಆ ಪ್ರೀತಿಯ ಸಂಬಂಧದಲ್ಲಿ, ಇಲ್ಲವೇ ಆ ಒಂದು ವೈಯಕ್ತಿಕ ಸಂಬಂಧದಲ್ಲಿ ಅನ್ನೋದಾದರೆ ನೀ ಅದನ್ನು ಯಾಕೆ ಬಿಟ್ಬಿಡೋದಿಲ್ಲ, ಯಾಕೆ ಅದೇ ಬೇಕು ಅಂತೇಳಿ ಹಠ ಮಾಡ್ತಿದ್ಯಾ, ಅದನ್ನೇ ನಾನು ಸಂಭಾಳಿಸ್ತೀನಿ, ಅದನ್ನು ಪಡ್ಕೊಳ್ತೀನಿ, ಅವ್ರು ನನಗೆ ಬೇಕೇ ಬೇಕು ಅನ್ನೋ ರೀತಿಲಿ ಯಾಕೆ ಬಲವಂತವಾಗಿ ಆ ಸಂಬಂಧದಲ್ಲಿ ನೋವು ತಿಂದು ಇದೆಯಾ ಅನ್ನೋ ರೀತಿಲಿ ಕೆಲವರ ಪ್ರಶ್ನೆ ಇರುತ್ತೆ. ಅರ್ಥ ಈ ಸಂಬಂಧ ಹೊಸದಲ್ಲ, ಅಂದರೆ ಒಂದು ಅಪೂರ್ಣಗೊಂಡ ಚಕ್ರವಾಗಿದೆ. ಪೂರ್ಣಗೊಳಿಸ್ಕೋ ಅನ್ನೋ ರೀತಿಲಿ ಅದು ಬೇಡಿಕೆಯನ್ನು ಇಟ್ಟಿರುತ್ತೆ. ಎಲ್ಲಿಯವರೆಗೂ ಆ ಚಕ್ರ ಪೂರ್ಣಗೊಳ್ಳೋದಿಲ್ವೋ ಅಲ್ಲಿಯವರೆಗೂ ನಿಮಗೆ ನೆಮ್ಮದಿ ಸಿಗೋದಿಲ್ಲ. ಹಾಗಾಗಿ ಕೆಲವರು ಒಂದೇ ರೀತಿಯ ಸಂಬಂಧದಲ್ಲಿ ಪದೇ ಪದೇ ಸಿಕ್ಕಿ ಹಾಕ್ಕೊಳ್ತೀರಾ. ಪ್ರತಿ ಬಾರಿಯೂ ರೂಪ ಬೇರೆ ಬೇರೆ ಆಗಿರುತ್ತೆ, ಆದರೆ ಕತೆ ಅದೇ ಆಗಿರುತ್ತೆ. ಏಕೆಂದರೆ ಒಂದು ಕಲಿಕೆ, ಒಂದು ಪಾಠ ಇನ್ನೂ ಪೂರ್ತಿ ಆಗಿರೋದಿಲ್ಲ, ಸಾಲ ಇನ್ನೂ ತೀರಿಲ್ಲ ಅನ್ನೋದು ಅರ್ಥ ಸೂಚಿಸುತ್ತೆ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ. ಕೆಲವೊಂದು ಸಾರಿ ಅಂದ್ಕೊಳ್ತೀರಲ್ವ, ಇದು ಯಾವುದೋ ಜನ್ಮದ ಸಂಬಂಧ ಆಗಿರ್ಬೋದು ಅಂತ ಹೇಳಿ ಪ್ರೀತಿಯ ವಿಚಾರದಲ್ಲಿ ಮಾತಾಡ್ಕೊಳ್ಳೋದು
ಅಂದ್ಕೊಳ್ಬೋದು, ಇಲ್ಲ ಗಂಡ ಹೆಂಡತಿಯ ಸಂಬಂಧದಲ್ಲೇ ಆಗಿರ್ಬೋದು, ಖಂಡಿತ ಇದು ಯಾವುದೋ ಒಂದು ಹಿಂದಿನ ಜನ್ಮದ ಸಂಬಂಧನೇ ಆಗಿರ್ಬೋದು ಅನ್ನೋ ರೀತಿಲಿ ನೀವು ಅಂದ್ಕೊಳ್ತೀರಾ ಅಂದರೆ ಖಂಡಿತ ನಿಮ್ಮ ದೃಷ್ಟಿಕೋನ ಸರಿಯಾಗಿರುತ್ತೆ. ಹಾಗಾಗಿ ಕೆಲವೊಂದು ಸಾರಿ ಆ ಸಂಬಂಧದಲ್ಲಿ ಎಷ್ಟೇ ಒಂದು ರೀತಿ ಸಮಸ್ಯೆಗಳಿದ್ರೂ ಕೂಡ ಅದೇ ಸಂಬಂಧವನ್ನು ಸರಿಪಡಿಸ್ಕೊಂಡು ನಾನು ಅಲ್ಲೇ ಇದ್ದು ಅದನ್ನು ಗೆಲ್ತೀನಿ ಅನ್ನೋ ರೀತಿಯಲ್ಲಿ ಕೆಲವು ನಿರ್ಧಾರಗಳನ್ನು ತಗೊಂಡು ಜೀವನವನ್ನು ಗೆದ್ದಿದ್ದೀರಾ ಅಂದರೆ ಅಲ್ಲಿಗೆ ಆ ಚಕ್ರ ಪೂರ್ಣಗೊಂಡಿದೆ ಅಂತೇಳಿ. ಇಲ್ಲ ಅಂದರೆ ನೀವು ಆ ಒಂದು ಸಂಬಂಧವನ್ನು ನಿಭಾಯಿಸೋಕ್ಕಾಗದೆ ಇಬ್ಬರೂ ಕೂಡ ಅಹಂಕಾರದಿಂದ ನಾನೇ ಸರಿ ನನ್ನ ಅಭಿಪ್ರಾಯಗಳು ಸರಿ ಅನ್ನೋ ರೀತಿಯಲ್ಲಿ ಅಲ್ಲಿ ಏನೂ ಪಾಠನೇ ಕಲಿಯದೆ ನೀವು ಅಲ್ಲಿ ನಿಮ್ಮನ್ನು ಅಂದರೆ ಒಳಗೆ ಒಂದು ಪ್ರಶ್ನೆ ಮಾಡ್ಕೊಳ್ಳೋದೆ, ಆಳವಾಗಿ ತಿಳ್ಕೊಳ್ಳೋದೆ, ಅದನ್ನು ತಿದ್ಕೊಳ್ಳೋದೆ, ಅಲ್ಲೊಂದು ನೀವು ಅಹಂಕಾರದ ವರ್ತನೆಯನ್ನು ನಾನೇ ಸರಿ ಅನ್ನುವ ಹಾಗೆ ಮಾಡಿಕೊಂಡಾಗ ಪದೇ ಇದೇ ರೀತಿ ಒಂದು ಚಕ್ರಕ್ಕೆ ಸಿಕ್ಕಾಕೊಳ್ತೀರ. ಎಲ್ಲಿವರೆಗೂ ಅಂದರೆ ನೀವು ಪಾಠ ಕಲಿಯೋವರೆಗೂ ಆ ಕರ್ಮ ಕಲಿಸ್ತಾನೆ ಇರುತ್ತೆ. ಇದೇ ವಾಸ್ತವ ಸತ್ಯ. ಹಾಗಾಗಿ ಪದೇ ಅಂಥದ್ದೇ ಪ್ಯಾಟರ್ನ್ಗಳು ನಿಮ್ಮ ಜೀವನದಲ್ಲಿ ಎದುರಾಗ್ತದೆ. ಒಟ್ಟಾರೆಯಾಗಿ ಸುತ್ತುವರೆದ ಎಲ್ಲ ಎನರ್ಜಿಯನ್ನು ನಾನು ನಿಮ್ಮ ಮನಸ್ಸಿನ ಆಳದ ಮಾತಿದು ಯಾರ ಹತ್ರನೂ ಹೇಳ್ಕೊಳ್ಳೋಕ್ಕಾಗ್ತಾ ಇಲ್ಲ. ಹಾಗೆ ಇದು ಯಾಕೆ ನಡೀತಾ ಇದೆ ಅಂತಲೂ ನಿಮಗೆ ಗೊತ್ತಾಗ್ತಾ ಇಲ್ಲ, ಯಾರೂ ಅದರ ವಿವರಣೆಯೂ ಕೊಟ್ಟಿಲ್ಲ. ಆದರೆ ನಿಮ್ಮ ಎನರ್ಜಿಗೆ ಈ ಪ್ರಸ್ತುತ ಎನರ್ಜಿ ಕನೆಕ್ಟ್ ಆಗಿ ನೀವು ಗುರುವಿನ ಶರಣದಲ್ಲಿದ್ದೀರೋ, ಭಗವಂತನ ಶರಣದಲ್ಲಿದ್ದೀರೋ, ನಿಮ್ಮ ನಂಬಿಕೆಗೆ ಅನುಸಾರವಾಗಿ ಈ ಒಂದು ಎನರ್ಜಿ ಕನೆಕ್ಟ್ ಆಗಿ ನಿಮ್ಮ ಮನಸ್ಸಿನ ಅನೇಕ ರೀತಿಯ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿರ್ಬೋದು. ಅದನ್ನು ನೀವು ಯಾವ ರೀತಿ ತಗೊಳ್ತೀರಾ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಅಂದರೆ ಎಲ್ಲಿಯವರೆಗೂ ಈ ಒಂದು ಕರ್ಮದ ಪಾಠದ ರೂಪದಲ್ಲಿ ಈ ಸಾಲವನ್ನು ನೀವು ತೀರಿಸೋದಿಲ್ವೋ ಅಲ್ಲಿಯವರೆಗೂ ಜೀವನ ಅದೇ ಒಂದು ಪಾಠವನ್ನು ನಿಮ್ಮ ಎದುರಿಗೆ ತರ್ತಾ ಇರುತ್ತೆ. ಈಗ ನಿಮ್ಮ ಮನದಲ್ಲಿ ಒಂದು ಪ್ರಶ್ನೆ ಬರ್ತಾ ಇದೆ, ಹಾಗಾದರೆ ಮನುಷ್ಯ ಬಂಧಿಸಲ್ಪಟ್ಟಿದ್ದಾನ ಒಂದು ಕರ್ಮದಲ್ಲಿ? ಇಲ್ಲ ನಾನು ಈ ಕರ್ಮದಿಂದ ಹೊರಗೆ ಬರೋಕ್ಕಾಗೋದೇ ಇಲ್ವಾ? ಇಲ್ಲಿ ಒಂದು ಅರ್ಥ ಮಾಡಿಕೊಳ್ಳುವ ತಿರುವು ನಿಮಗೆ ಇದೇ ಸಮಯದಲ್ಲಿ ಸಿಗುತ್ತೆ. ಅಂದರೆ ಸಾಲ ಅನ್ನುವುದು ಒಂದು ಸತ್ಯವಾಗಿದೆ, ಅದನ್ನು ಹೇಗೆ ತೀರಿಸೋದು ನಿಮ್ಮ ಚೇತನ ಶಕ್ತಿಯ ಮೇಲೆ ನಿರ್ಧಾರವಾಗಿರುತ್ತೆ. ಅದನ್ನು ತೀರಿಸೋಕ್ಕಾಗೋದೇ ಇಲ್ಲ, ಆ ಋಣದಿಂದ ಪಾರಾಗೋಕ್ಕಾಗೋದೇ ಇಲ್ಲ ಅಂತ ಏನಿಲ್ಲ, ಅದು ನಿಮ್ಮ ಚೇತನದ ಶಕ್ತಿಯ ಮೇಲೆ ಆಧಾರವಾಗಿರುತ್ತೆ. ಆ ಚೇತನ ಶಕ್ತಿ ನಿಮಗೆ ಸಿಗಬೇಕು ಅಂದರೆ ಈ ಒಂದು ಜನ್ಮದಲ್ಲಿ ಈಗಿನ ನಿಮ್ಮ ಒಂದು ವಾಸ್ತವ ಕರ್ಮಗಳು ಶುದ್ಧವಾಗಿರಬೇಕು, ಒಳ್ಳೆಯ ಉದ್ದೇಶ ಹೊಂದಿರಬೇಕು, ದಯೆ, ಕರುಣೆ, ಪ್ರೇಮ, ಸೇವೆ, ಮನುಷ್ಯತ್ವ, ಮಾನವೀಯತೆ ಭಾವದೊಂದಿಗೆ ಧ್ಯಾನ, ಪೂಜೆ, ನಾಮಸ್ಮರಣೆ ಇವೆಲ್ಲದರ ಜೊತೆಗೆ ನೀವು ಭಗವಂತನಿಗೆ ಕನೆಕ್ಟ್ ಆದರೆ, ಗುರುವಿಗೆ ಕನೆಕ್ಟ್ ಆದರೆ ಖಂಡಿತವಾಗಿಯೂ ಗುರುವಿನಿಂದ ನಿಮಗೆ ಒಂದು ಮಾರ್ಗದರ್ಶನ ಸಿಗ್ತಾ ಹೋಗುತ್ತೆ. ಹಿಂದೆ ಪ್ರಾರಬ್ಧ ಕರ್ಮದಲ್ಲಿ ಏನಿತ್ತು, ವರ್ತಮಾನದಲ್ಲಿ ಅದನ್ನು ಹೇಗೆ ರೂಪಿಸ್ಕೊಳ್ಬೇಕು, ಬದಲಾಯಿಸ್ಕೊಳ್ಬೇಕು, ಹಾಗೆ ಅದನ್ನು ಭವಿಷ್ಯವಾಗಿ ಸುಂದರ ಭವಿಷ್ಯವಾಗಿ ಹೇಗೆ ನಿರ್ಮಾಣ ಮಾಡ್ಕೊಳ್ಬೇಕು ಅಂತೇಳಿ ಗುರುವು ನಿಮಗೆ ದಾರಿ ತೋರಿಸ್ತಾರೆ. ಯಾಕಂದರೆ ಕಾಣ್ತಾ ಇರೋದನ್ನು ನೀವು ಕಾಣೋಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಹಾಗಾಗಿ ಇಲ್ಲಿ ಇನ್ನೊಂದು ವಾಸ್ತವ ಸತ್ಯವನ್ನು ಅರ್ಥ ಮಾಡ್ಕೊಳ್ಳಿ. ನಿಮಗೆ ಮುಂದೆ ಭವಿಷ್ಯ ಏನು ಅಂತೇಳಿ ಕಾಣಿಸ್ತಾ ಇಲ್ಲ, ಆದರೆ ಗುರುವಿನ ಜೊತೆ ಸಾಗಿದ್ರೆ ನಿಮ್ಮ ಭವಿಷ್ಯ ನಿಮಗೆ ಏನು ಅಂತೇಳಿ ಖಂಡಿತ ವರ್ತಮಾನದಲ್ಲಿ ಕಾಣಿಸುತ್ತೆ ಅನ್ನೋ ರೀತಿಲಿ ಬರ್ತಾ ಇದೆ. ಅವರ ಎನರ್ಜಿ ಇದೇನು ಅಲ್ವಪ್ಪ ಅನ್ನೋ ರೀತಿಲಿ ಅಜ್ಞಾನದಲ್ಲಿ ಜೀವಿಸ್ತೀನಿ ಅಂದರೆ ಅದೇ ಸಾಲ ನಿಮಗೆ ನೋವು ನೀಡ್ತಾನೆ ಇರುತ್ತೆ, ನಿಮ್ಮನ್ನು ಒಡಿತಾನೆ ಇರುತ್ತೆ, ನಿಮ್ಮನ್ನು ಗೊಂದಲದಲ್ಲಿ ಇಡ್ತಾನೆ ಇರುತ್ತೆ. ಅದೇ ನೀವು ಜಾಗರೂಕರಾದರೆ ಅದೇ ಸಾಲ ನಿಮ್ಮನ್ನು ಮುಕ್ತವಾಗಿಸುತ್ತೆ. ಅದು ಹೇಗೆ ಅಂದರೆ ನಿಮ್ಮ ಸಂಬಂಧಗಳನ್ನು ನನ್ನ ಅಧಿಕಾರ ಅಂತ ಹೇಳಿ ನೋಡೋದನ್ನು ಬಿಟ್ಟು ನಿಮ್ಮ ಜವಾಬ್ದಾರಿ, ಕರ್ತವ್ಯ ಅನ್ನೋ ರೂಪದಲ್ಲಿ ನೋಡಲು ಶುರು ಮಾಡಬೇಕು. ಅಂದರೆ ನಿಮ್ಮ ಎದುರಿಗಿರೋರಿಂದ ಎಕ್ಸ್ಪೆಕ್ಟೇಷನ್ ಅಂದರೆ ನಿರೀಕ್ಷೆ ಇಟ್ಕೊಳ್ಬಾರ್ದು. ಅವರು ನಿಮ್ಮನ್ನು ಖುಷಿಪಡಿಸ್ಬೇಕು, ನಿಮಗೇನಾದರೂ ನೀಡಬೇಕು ಅನ್ನೋ ರೀತಿಲಿ ಪದೇ ಅವರಿಂದ ಯಾವುದೇ ರೀತಿ ಒಂದು ನಿರೀಕ್ಷೆಯನ್ನು ನೀವು ಇಟ್ಕೊಳ್ಬಾರ್ದು. ಒಟ್ಟಾರೆಯಾಗಿ ನಿಮ್ಮನ್ನು ಅಂದರೆ ನಿಮ್ಮ ಸ್ವಮೌಲ್ಯವನ್ನು ನೀವು ತಿಳ್ಕೊಳ್ಬೇಕು, ಆಗ ನಿಮ್ಮೊಳಗೆ ಒಂದು ಶಾಂತಿ ಬರುತ್ತೆ. ಆದರೆ ಮದುವೆಯ ಸಂಬಂಧದಲ್ಲಿ ಇದೇ ಆಗ್ತಾ ಇರೋದು, ಪ್ರೀತಿಯ ಸಂಬಂಧದಲ್ಲೂ ಇದೇ ಆಗ್ತಾ ಇರೋದು. ಅಲ್ಲಿ ಪಡೆದುಕೊಳ್ಳಲು ಬಯಸ್ತಾ ಇದ್ದೀರಾ, ನೀಡಲು ಅಲ್ಲ ಅನ್ನೋ ರೀತಿಲಿ. ಅಂದರೆ ಅಲ್ಲಿ ಅವರಿಂದ ಏನಾದರೂ ಎಕ್ಸ್ಪೆಕ್ಟೇಷನ್ನೇ ಮಾಡ್ತೀರಾ ಹೊರತು ನೀವು ಅವರನ್ನು ಅರ್ಥ ಮಾಡ್ಕೊಳ್ಬೇಕು, ಇಲ್ಲ ಅಲ್ಲಿಗೆ ಏನಾದರೂ ನೀವು ಕೂಡ ಒಂದು ಸಮರ್ಪಣೆಯನ್ನು ಕೊಡಬೇಕು ಅನ್ನೋದನ್ನು ನೀವು ತಿಳ್ಕೊಳ್ತಾ ಇಲ್ಲ ಅನ್ನೋ ರೀತಿಲಿ ಕಾಣಿಸ್ತದೆ. ಪ್ರತಿಯೊಂದು ಸಂಬಂಧದಲ್ಲೂ ಆಗಿರ್ಬೋದು, ಪ್ರತಿಯೊಂದು ವಿಚಾರದಲ್ಲೂ ಆಗಿರ್ಬೋದು, ಪ್ರತಿಯೊಬ್ಬರು ಬಯಸೋದು ನನ್ನನ್ನು ಅರ್ಥ ಮಾಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ. ಆದರೆ ನಿಮ್ಮನ್ನು ನೀವೇ ಅರ್ಥ ಮಾಡ್ಕೊಳ್ಳೋಕೆ ಇಲ್ಲಿ ಪ್ರಯತ್ನ ಪಡೋದಿಲ್ಲ. ಇದೇ ಸಂಘರ್ಷದ ಅಂದರೆ ಭಿನ್ನಾಭಿಪ್ರಾಯದ ಕಾರಣವಾಗಿರುತ್ತೆ. ಅಂದರೆ ಒಂದು ಎನರ್ಜಿ ಅಂದರೆ ನೀವಿಬ್ಬರು ಒಂದು ಸಂಬಂಧದಲ್ಲಿದ್ದೀರಾ, ಬಯಸಿ ಆ ಪ್ರೀತಿಯಲ್ಲಿ ಒಂದು ಸಂಬಂಧವನ್ನು ಬಂಧಿಸಲ್ಪಟ್ಕೊಂಡಿರ್ತೀರಾ ಅಂದರೆ ನೀವು ಅಲ್ಲಿ ಕೆಲವೊಂದು ವಿಚಾರದಲ್ಲಿ ನಾನೇ ಅನ್ನೋ ರೀತಿಯಲ್ಲಿ ಭಾವವನ್ನು ಬಿಟ್ಟು ಅಲ್ಲಿ ಕೆಲವೊಂದು ಪರಿಸ್ಥಿತಿಯನ್ನು ಸಂಭಾಳಿಸಬೇಕು, ಆಗಲೇ ಆ ಕುಟುಂಬ ಮುಂದೆ ಹೋಗುತ್ತೆ. ಹಿರಿಯವರ ಮಾತು ತಪ್ಪಲ್ಲ, ಇವತ್ತಿಗೂ ಕೂಡ ಅದು ಸರಿ ಇದೆ. ಅಂದರೆ ಒಂದು ಸಂಬಂಧ ಅಂದರೆ ಒಬ್ಬರು ಏನೋ ಒಂದು ರೀತಿಯಲ್ಲಿ ಅಂದರೆ ಒಂದು ಉದಾಹರಣೆನೇ ಹೇಳ್ಬಿಡ್ತೀನಿ, ಒಂದು ಗಾದೆ ಮಾತು, ಎತ್ತು ಏರಿಗೆ ಕೋಣ ನೀರಿಗೆ ಅನ್ನೋ ಹಾಗೆ ಸಂಸಾರ ಆಗಿರಬಾರ್ದು. ಒಬ್ಬರು ಏನೋ ಒಂದು ರೀತಿಯಲ್ಲಿ ಒಬ್ಬರು ಭಿನ್ನಾಭಿಪ್ರಾಯನ ತರ್ತಾ ಇದ್ದಾರೆ ಅಂದರೆ ಅಲ್ಲಿ ಆ ಪರಿಸ್ಥಿತಿಯನ್ನು ಸಂಭಾಳಿಸುವ ಬುದ್ಧಿವಂತಿಕೆ ಇದ್ದರೆ ಖಂಡಿತವಾಗಿಯೂ ಆ ಸಂಬಂಧ ಚೆನ್ನಾಗಿರುತ್ತೆ. ಅಲ್ಲಿ ನಿಮಗೆ ಅನಿಸ್ಬೋದು ಅಂದರೆ ನಾನು ಯಾಕೆ ಅವ್ರಿಗೆ ಮಹತ್ವ ಕೊಡಬೇಕು, ನಾನು ಯಾಕೆ ತಗ್ಬೇಕು ಅವ್ರ ಎದುರಿಗೆ ಅಂತ ಹೇಳಿ ನೀವು ಅಂದ್ಕೊಳ್ಳೋದಕ್ಕಿಂತ ಅವ್ರು ನನ್ನವರೇ ಅಲ್ಲ ಅನ್ನೋ ರೀತಿಲಿ ನಾನು ಸ್ವಲ್ಪ ತಗ್ಗಿ ಅವರನ್ನು ಸರಿಪಡಿಸೋಣ ಅನ್ನೋ ರೀತಿಲಿ ನೀವು ಮುಂದುವರೆದ್ರೆ ಅದು ನಿಜವಾದ ಗೆಲುವಾಗುತ್ತೆ.
ನೀವು ಜೀವನವನ್ನು ಸೋತು ಗೆದ್ದಿರ್ತೀರ. ಆಗ ಖಂಡಿತ ಸೋಲು ಕೆಲವೊಂದು ಸಾರಿ ಗೆಲುವಿನ ಸೂಚನೆಯನ್ನು ಈ ರೀತಿ ಕೂಡ ನೀಡಿರುತ್ತೆ. ಅದು ನಿಮ್ಮ ಒಳ ಮನಸ್ಸಿಗೆ ತಿಳಿದರೆ ಸಾಕು, ಅದನ್ನು ನೀವು ಎಲ್ಲರಿಗೂ ತೋರಿಸ್ಬೇಕು ಅನ್ನೋದು ಇರೋದಿಲ್ಲ. ಮದುವೆಯನ್ನು ಸಾಲ ಎಂದು ತಿಳಿದರೆ ದೃಷ್ಟಿಕೋನ ಖಂಡಿತ ಬದಲಾಗತ್ತೆ. ಅಂದರೆ ಆಗ ನೀವು ಹೀಗೆ ಯೋಚಿಸೋದಿಲ್ಲ, ನಿಮಗೆ ಇದರಿಂದ ಏನು ಸಿಕ್ತು, ನನಗೆ ಇದರಲ್ಲಿ ಯಾವುದನ್ನು ಸಂತುಲನಗೊಳಿಸಬೇಕು, ಈ ರೀತಿ ಯೋಚನೆ ನಿಮ್ಮನ್ನು ದುರ್ಬಲಗೊಳಿಸ್ತಾ ಇಲ್ಲ, ಇನ್ನೂ ಗಟ್ಟಿಯಾಗಿಸ್ತಾ ಇದೆ. ಈಗ ನೀವು ಪರಿಸ್ಥಿತಿಯ ಗುಲಾಮನಾಗಿರೋದಿಲ್ಲ, ನೀವು ನಿಮ್ಮದೇ ಒಂದು ಊರ್ಜೆಗಳ ಅಂದರೆ ಮನಸ್ಸಿನ ಚೇತನಾ ಶಕ್ತಿಯಾಗಿದ್ದೀರಾ. ಅಂದರೆ ನಿಮ್ಮ ಮನಸ್ಸಿನ ಸ್ವಾಮಿ ನೀವೇ ಆಗಿರ್ತೀರಾ. ಈ ಪರಿವರ್ತನೆ ಬಂದಾಗ ಸಂಬಂಧದ ಭಾರ ಕಡಿಮೆ ಅಂತ ಹೇಳಿ ಅನ್ನಿಸ್ಲಿಕ್ಕೆ ಶುರುವಾಗುತ್ತೆ, ಹಗುರವಾಗುತ್ತೆ. ಇದು ಮೊದಲು ನಿಮಗೆ ತೊಂದರೆ ಕೊಡ್ತಾ ಇದ್ದ ವ್ಯಕ್ತಿ, ನಿಮ್ಮ ಜೀವನದಲ್ಲಿ ಸಮಸ್ಯೆ ತರ್ತಾ ಇದ್ದ ವ್ಯಕ್ತಿ ನಿಮ್ಮನ್ನು ಆಳವಾದ ರೀತಿಯಲ್ಲಿ ಯೋಚಿಸುವಂತೆ ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಹಾಗೆ ಮಾಡ್ತಿದ್ದಾರೆ. ಅಂದರೆ ಪ್ರತಿ ಜಗಳದಲ್ಲೂ ಗೆಲ್ಲುವ ಪ್ರಯತ್ನ ಮಾಡ್ತಾ ಇಲ್ಲ, ವಾದ ಮಾಡುವ ಪ್ರಯತ್ನ ನೀವೀಗ ಮಾಡ್ತಾ ಇಲ್ಲ, ಪ್ರತಿ ಪರಿಸ್ಥಿತಿ ಸ್ಥಿತಿಗಳನ್ನು ಅರ್ಥ ಮಾಡಿಕೊಳ್ಳಲು ಈಗ ಪ್ರಯತ್ನಿಸ್ತಾ ಇರ್ತೀರ. ಇದೇ ನಿಜವಾದ ಪರಿವರ್ತನೆ ಆಗಿರುತ್ತೆ. ಒಂದು ಮಾತು ಅರ್ಥ ಮಾಡ್ಕೊಳ್ಳಿ, ಸಾಲ ತೀರಿಸುವುದು ಅಂದರೆ ಅನ್ಯಾಯ ಕೂಡ ಸಹಿಸ್ಕೊಳ್ಳೋದು ಅಂತ ಅಲ್ಲ. ಅಂದರೆ ಇಲ್ಲಿ ಬುದ್ಧಿವಂತಿಕೆ ಅಗತ್ಯ ಇದೆ. ಅನ್ಯಾಯ ಸಹಿಸ್ಕೊಳ್ಳೋದು ಕೂಡ ಬುದ್ಧಿವಂತಿಕೆ ಮಾತಾಗಿರೋದಿಲ್ಲ. ಕೆಲವು ಬಾರಿ ಇದು ಅನಿವಾರ್ಯವಾದ ದುರ್ಬಲತೆಯನ್ನು ಸಹಿಸ್ಕೊಳ್ತಾ ಇರ್ತೀರ. ಹಾಗಾಗಿ ಜಾಗೃತಿ ಎಂದ ತಕ್ಷಣ ಸತ್ಯವನ್ನು ನೋಡಿ, ಅಂದರೆ ಅದರ ಆಧಾರದ ಮೇಲೆ ಕೆಲವು ತೀರ್ಮಾನವನ್ನು ತೆಗೆದುಕೊಳ್ಳಿ. ಸಂಬಂಧದಲ್ಲಿ ಅಲ್ಲಿ ನಿಮ್ಗೆ ತುಂಬ ಒಂದು ಚಿತ್ರಹಿಂಸೆ ಸಿಗ್ತಾ ಇದೆ, ತುಂಬ ನೋವು ಸಿಗ್ತಾ ಇದೆ. ಅಂದರೆ ಇದು ಹಿಂದೆ ಕೂಡ, ಅಂದರೆ ಹಿಂದಿನ ಜನ್ಮದಲ್ಲೂ ಕೂಡ ಅದೇ ರೀತಿ ಇತ್ತು. ಅದರಲ್ಲಿ ಈ ಜನ್ಮದಲ್ಲಾದರೂ ನೀನು ಅದರಲ್ಲಿ ಬದಲಾವಣೆ ಮಾಡ್ಕೋ. ಅಂದರೆ ನೀನು ನಂಬಿದ್ದು ಸರಿ ಇಲ್ಲ, ಅಲ್ಲಿಂದ ಹೊರಗೆ ಬಾ, ಆ ಸಾಲ ತೀರಿಸು, ಹೊರಗೆ ಬಾ ಅಂತಲೂ ಕೂಡ ನಿಮಗಿದು ಒಂದು ಸೂಚನೆಯನ್ನು ಕೊಡ್ತಾ ಇರುತ್ತೆ. ಅಂದರೆ ನಾನು ಅದೇ ಸಂಬಂಧದಲ್ಲಿ ಇರಬೇಕು ಅಂತೇಳಿ ಬಯಸಿ ಇದ್ದು ತುಂಬ ನೋವನ್ನು ಅನುಭವಿಸ್ತಾ ಇದ್ದಾರೆ. ಯಾರೇನು ಅಂದ್ಕೊಳ್ತಾರೆ, ಇಲ್ಲ ತಂದೆ ತಾಯಿ ಕಷ್ಟ ಆಗ್ಬೋದು, ಇಲ್ಲ ನಾನು ಎಲ್ಲಿ ಹೋಗಲಿ, ಈ ರೀತಿ ಕೂಡ ಕೆಲವೊಂದು ಅನಿವಾರ್ಯದ ತುಂಬ ಹಿಂಸೆಗಳನ್ನು ಸಹಿಸ್ಕೊಳ್ತಾ ಇದ್ದೀರಾ. ಅಂದರೆ ಈ ಅನ್ಯಾಯವನ್ನು ಸಹಿಸ್ಕೊಳ್ಬೇಡಿ, ಸತ್ಯವನ್ನು ನೋಡಿ ಅದರ ಆಧಾರದ ಮೇಲೆ ತೀರ್ಮಾನವನ್ನು ತಗೊಳ್ಳಿ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಅಂದರೆ ಅರ್ಥ ಮಾಡ್ಕೊಳ್ಳಿ, ಆ ಸಂಬಂಧದಿಂದ ಹಿಂದೆ ಸರಿಯೋದೇ ಒಳ್ಳೆಯದು. ಒಂದು ಸಂಬಂಧ ಸಿಕ್ಕಾಪಟ್ಟೆ ನೋವು ಕೊಡ್ತಾ ಇದೆ ಅಂದರೆ ನಿಮ್ಮ ಆತ್ಮವು ಅದನ್ನು ಹಿಂದಿನಿಂದಲೂ ಅನುಭವಿಸ್ತಾ ಇತ್ತು. ಈಗಲಾದರೂ ಅದನ್ನು ಸರಿಪಡಿಸ್ಕೊಳ್ಬೇಕು ಅಂತ ಹೇಳಿ ಉದ್ದೇಶ ಬಂದಿದೆ. ಅಂದರೆ ಆ ಪರಿಸ್ಥಿತಿನ, ಆ ವ್ಯಕ್ತಿಯನ್ನು ಎದುರಿಸ್ಬೇಕು, ಅವ್ರಿಗೆ ಹೇಳಬೇಕು, ಅಲ್ಲಿಂದ ಹೊರಗೆ ಬರಬೇಕು ಅನ್ನೋದು ಉದ್ದೇಶ ಬಂದಿರುತ್ತೆ. ಅದನ್ನು ಇಲ್ಲಾದರೂ ಪೂರ್ಣಗೊಳಿಸ್ಕೊಳ್ಳಿ. ಇದು ಕೂಡ ಒಂದು ಸಾಲ ತೀರಿಸೋದೆ. ಆ ಬಾಕಿ ಇಟ್ಕೊಂಡು ಬಂದಿದ್ರೆ ಇಲ್ಲಿ ಸಾಲ ತೀರಿಸಿ ಮುಕ್ತರಾಗಿ ಆ ಸಂಬಂಧದಿಂದ ಅಂತೇಳಿ ಇಲ್ಲಿ ಬರ್ತಾ ಇದೆ ವಿಚಾರ. ಕೆಲವು ಬಾರಿ ಸಮತೋಲನ ಅಂದರೆ ದೂರ ಆಗೋದ್ರಲ್ಲೇ ಇರುತ್ತೆ, ಜೊತೆಯಾಗಿ ಇರೋದ್ರಲ್ಲಿ ಇರೋದಿಲ್ಲ ಕೆಲವು ಸಂಬಂಧಗಳು. ಹಾಗಾಗಿ ಅರ್ಥ ಮಾಡಿಕೊಳ್ಳಿ, ಮದುವೆಯ ಉದ್ದೇಶ ಜೊತೆ ಇರೋದು ಅಂತ ಅರ್ಥ ಅಲ್ಲ, ಆತ್ಮದ ಸ್ತರವಲ್ಲ. ಅಂದರೆ ಸಮತೋಲನ ತರುವುದು ಕೆಲವೊಂದು ಸರಿ ಅನಿವಾರ್ಯವಾಗಿರುತ್ತೆ. ಈ ರೀತಿ ಸಮತೋಲನ ಹೊಂದಿದರೆ ಆಗ ಸಂಬಂಧ ಸರಿ ಆಗ್ತದೆ. ಕೆಲವು ಬಾರಿ ಅದು ಸಂಬಂಧ ಕೊನೆಗೊಳ್ಳುತ್ತೆ. ಇದರಲ್ಲೇ ಅಂದರೆ ಈ ಎರಡೂ ವಿಚಾರಗಳಲ್ಲೂ ನಿಮಗೆ ಶಾಂತಿ ಸಿಗುತ್ತೆ. ಆಗ ಅಂದರೆ ಆ ಸಂಬಂಧದಿಂದ ಹೊರಗೆ ಬಂದಮೇಲೆ ನಂಗೆ ಸ್ವಲ್ಪ ಶಾಂತಿ ಸಿಕ್ತು, ಈಗ ನಾನು ಒಂಟಿತನದ ಅನುಭವ ಇದ್ದರೂ ಕೂಡ ನನ್ನ ಮಕ್ಕಳ ಜೊತೆ ನಾನು ಸಂತೋಷವಾಗಿದ್ದೀನಿ, ಇಲ್ಲ ನಾನು ಒಬ್ಬಳೇ ಇದ್ದರೂ ಸಂತೋಷವಾಗಿದ್ದೀನಿ, ನಾನು ಒಬ್ಬನೇ ಇದ್ದರೂ ಸಂತೋಷವಾಗಿದ್ದೀನಿ ಅನ್ನೋ ರೀತಿಲಿ ನಿಮಗೆ ನೀವು ಹೇಳ್ಕೊಳ್ತೀರಾ. ಅಂದರೆ ಆ ಸಂಬಂಧ ದೂರ ಆದರೂ ಕೂಡ ನೀವು ಮನಸ್ಸಲ್ಲಿ ಒಂದು ಶಾಂತಿಯಿಂದ ಇರ್ತೀರಾ. ಈಗ ನಿಮ್ಮ ಆತ್ಮ ಅಲ್ಲಿ ಪೂರ್ಣಗೊಳಿಸ್ಕೊಳ್ಳೋಕೆ ಆಗದೆ ಇರೋ ಒಂದು ವಿಚಾರವನ್ನು ಇಲ್ಲಿಗೆ ಇಟ್ಕೊಂಡು ಬಂದಿತ್ತು. ಅದು ಒಬ್ಬರನ್ನ ಪಡ್ಕೊಳ್ಳೋದೇ ಆಗಿರ್ಬೋದು, ಒಬ್ಬರನ್ನ ಕಳ್ಕೊಳ್ಳೋದೇ ಆಗಿರ್ಬೋದು. ಅಲ್ಲಿ ತುಂಬ ಹಿಂಸೆ ಆಗಿತ್ತು, ಆ ಹಿಂಸೆನ ಇಲ್ಲೂ ಮುಂದುವರ್ಸ್ಕೊಂಡು ಬಂದಿದ್ರೆ ಅಲ್ಲಿ ಎದುರಿಸೋಕ್ಕಾಗಲಿಲ್ಲ, ಅದನ್ನು ಇಲ್ಲಿ ಎದುರಿಸಿ ನಾನು ಆ ಸಂಬಂಧದಿಂದ ಹೊರಗೆ ಬರಬೇಕು, ಇದು ನಿಮ್ಮ ಆತ್ಮದ ಉದ್ದೇಶ ಆಗಿತ್ತು. ಇಂಥ ಸಮಯದಲ್ಲೇ ಡೈವರ್ಸ್ಗಳು ಆಗೋದು. ಹಾಗೆ ಹೋದ ಒಂದು ಜನ್ಮದಲ್ಲಿ ನೀವು ಅವರನ್ನು ಪಡ್ಕೊಳ್ಬೇಕು ಅಂತ ಇದ್ದರೆ ಅದು ಆಗಲಿಲ್ಲ, ಆದರೆ ಈ ಜನ್ಮದಲ್ಲಿ ಅವರನ್ನು ನೀವು ಯಾವುದೇ ರೂಪದಲ್ಲಿ ಪಡ್ಕೊಂಡಿರ್ತೀರ. ಅಲ್ಲಿಗೆ ಇಲ್ಲಿ ಲೆಕ್ಕ ಪೂರ್ಣಗೊಳ್ತಾ ಇದೆ, ಗೊಳ್ತು ಅನ್ನೋದು. ಎಲ್ಲಿಯವರೆಗೂ ನಿಮಗೆ ಈ ಒಂದು ಕರ್ಮದ ಪಾಠ ಅರ್ಥ ಆಗೋದಿಲ್ವೋ ಅಲ್ಲಿಯವರೆಗೂ ಕೆಲವರು ಇದನ್ನು ಭಾಗ್ಯದ ಅನ್ಯಾಯ, ದೇವರು ನನಗೆ ಎಷ್ಟು ಅನ್ಯಾಯ ಮಾಡ್ತಾ ಇದ್ದಾನೆ, ನನ್ನ ಮಗಳಿಗೆ ಅನ್ಯಾಯ ಮಾಡ್ದ, ನನ್ನ ಮಗನಿಗೆ ಅನ್ಯಾಯ ಮಾಡ್ದ ಅಂತೇಳಿ ನೀವು ಹೇಳ್ತಾ ಇದ್ದೀರಾ ಅಷ್ಟೇ. ಹಾಗೆ ತಿಳ್ಕೊಳ್ತಾನೇ ಸಾಕ್ತೀರ. ಇಲ್ಲಿಂದಲೇ ನಿಮ್ಮ ನೋವು ಮತ್ತೆ ಶುರುವಾಗುತ್ತೆ. ಇದೇ ಒಂದು ನೋವು ನಿಮ್ಮ ಒಳಗೆ ನಿಧಾನವಾಗಿ ಕಂಪ್ಲೇಂಟ್ ಆಗಿ, ಅಂದರೆ ಒಂದು ದೂರಾಗಿ ಬದಲಾಗ್ತಾ ಹೋಗುತ್ತೆ. ದೂರ ಹೇಳೋದು, ಕಂಪ್ಲೇಂಟ್ ಮಾಡೋದು ಅನ್ನೋ ರೀತಿಲಿ, ಅದು ಭಗವಂತನಿಗೆ ಮಾಡ್ತಿರೋ, ಸಂಬಂಧಕ್ಕೆ ಮಾಡ್ತಿರೋ, ನಿಮ್ಮ ಭಾಗ್ಯಕ್ಕೆ ಮಾಡ್ತಿರೋ, ನಿಮ್ಮ ಹಣೆಯ ಬರಕ್ಕೆ ಮಾಡ್ತಿರೋ, ಒಟ್ಟಾರೆಗೆ ಕಂಪ್ಲೇಂಟ್ ಅನ್ನೋದು ಇಲ್ಲಿಂದ ಶುರುವಾಗುತ್ತೆ. ನಿಮ್ಮ ಜೀವನದ ಬಗ್ಗೆ ಮಾಡ್ಕೊಳ್ಳೋದು, ನಿಮ್ಮ ಹಣೆ ಬರಹದ ಬಗ್ಗೆ ಮಾಡ್ಕೊಳ್ಳೋದು, ಕೊನೆಗೆ ನಿಮ್ಮ ಬಗ್ಗೆನೇ ನೀವು ಕಂಪ್ಲೇಂಟ್ ಮಾಡೋಕ್ಕೆ ಶುರು ಮಾಡ್ತೀರಾ. ನೀವು ಅರ್ಥ ಮಾಡ್ಕೊಳ್ಳೋದೇ ಇಲ್ಲ. ಇಲ್ಲಿ ಜೀವನ ನಿಮಗೇನೋ ಹೇಳ್ತಾ ಇದೆ, ಅಂದರೆ ಜೀವನ ಹೇಳ್ತಾ ಇದೆ ನಾನು ಶಿಕ್ಷೆ ಕೊಡ್ತಾ ಇಲ್ಲ, ನಿಮ್ಮ ಅಪೂರ್ಣಗೊಂಡ ಒಂದು ಅಧ್ಯಾಯವನ್ನು ಪೂರ್ಣಗೊಳಿಸ್ತಾ ಇದ್ದೀನಿ ಅಂತ ಹೇಳಿ. ಇದನ್ನು ಅರ್ಥ ಮಾಡಿಕೊಳ್ಳುವ ಕ್ಷಣ
ನಿಮ್ಮ ಜೀವನದ ಪ್ರತಿ ಘಟನೆಯು ಕೂಡ ಒಂದು ಹೊಸ ತಿರುವಿನೊಂದಿಗೆ ನೋಡೋಕ್ಕೆ ಶುರು ಮಾಡ್ತೀರಾ. ಪ್ರತಿ ನೋವು, ಪ್ರತಿ ವಿಚಾರ, ಅಸಹಜ ವರ್ತನೆಗಳು ನಿಮ್ಮನ್ನು ಮುರಿಯಲು ಅಲ್ಲ, ಏನಾದರೂ ಕಲಿಸಲು ಬಂದಿದೆ ಅನ್ನೋ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ತೀರಾ. ಆಗ ನೀವು ಹೆದರೋದಿಲ್ಲ. ಪ್ರತಿಯೊಂದು ಅಂದರೆ ನಿಮ್ಮ ಜೀವನದಲ್ಲಿ ಅಂದರೆ ಅದರ ಅನುಭವದ ಮಧ್ಯೆ ನಿಂತು ನಿಮ್ಮನ್ನೇ ಕೇಳ್ತೀರಾ, ಇದು ನನಗೆ ಏನು ಕಲಿಸಲು ಬಂದಿತ್ತು ಅನ್ನೋ ರೀತಿಲಿ. ಮದುವೆ ಒಂದು ಕೇವಲ ಸಾಮಾಜಿಕ ಬಂಧನ, ಕುಟುಂಬದ ಒಂದು ಉತ್ಸವದ ರೀತಿ ಕಾಣೋದಿಲ್ಲ. ಅದು ಒಂದು ಸಾಧನ ಆಗಿ ಕಾಣುತ್ತೆ. ಪ್ರತಿದಿನ ನಿಮ್ಮ ಅಹಂಕಾರ ನೋಡಲು ಅದರಲ್ಲಿ ನಿಮಗೆ ಸಿಗುತ್ತೆ. ನಿಮ್ಮೊಳಗಿನ ಭಯ ನೋಡಲು ಸಿಗುತ್ತೆ ಆ ಸಂಬಂಧದಲ್ಲಿ. ಅಪೂರ್ಣ ಭಾವನೆಗಳು ನೋಡಲು ಸಿಗ್ತವೆ ಆ ಸಂಬಂಧದಲ್ಲಿ. ಇದನ್ನು ಸ್ವೀಕರಿಸೋದು ಕೂಡ ತುಂಬ ಕಠಿಣ ಆಗುತ್ತೆ ಕೆಲವೊಂದು ಸಮಯ. ಆದರೆ ಮನುಷ್ಯ ಪ್ರತಿ ವಿಚಾರದಲ್ಲೂ ನಾನು ಸರಿ ಅನ್ನೋದನ್ನು ನೋಡ್ಲಿಕ್ಕೆ ಬಯಸ್ತಾನೆ. ಎದುರಿಗಿರೋರು ತಪ್ಪು ಅನ್ನೋ ರೀತಿಲಿ ಅವರಿಗೆ ಅರಿವು ಮಾಡಿಸ್ಲಿಕ್ಕೂ ಕೂಡ ಪ್ರಯತ್ನಿಸ್ತಾನೆ. ಅಂದರೆ ಇಲ್ಲಿ ನೀವು ಜಾಗೃತಗೊಳ್ಬೇಕು ಅಂತೇಳಿ ನಿಮ್ಮ ಆತ್ಮ ಹೇಳ್ತಾ ಇದೆ. ಅಂದರೆ ನೀವು ಈ ಎಲ್ಲ ಸಂಬಂಧಗಳಿಂದ ಏನೊಂದು ನೋವನ್ನು ಊಟ ಮಾಡ್ತಾ ಇದ್ದೀರಾ ಅಂದರೆ ಅದರಿಂದ ನೀವೇನಾದರೂ ಒಂದು ಕಲಿಬೇಕು. ಅದು ಬಿಟ್ಟು ಆ ತಪ್ಪನ್ನು ಇನ್ನೊಬ್ಬರ ಮೇಲೆ ಹಾಕೋದು ಅಲ್ಲ ಅನ್ನೋ ರೀತಿಲಿ ಹೇಳ್ತದೆ. ಒಟ್ಟಾರೆಯಾಗಿ ಕೆಲವೊಂದು ಸಾರಿ ನಿಮ್ಮ ಜೀವನ ಈ ರೀತಿ ಹಾಳಾಗಿದೆ ಅಂದರೆ ಅದಕ್ಕೆ ಕರ್ಮನೂ ಕೂಡ ಕಾರಣ ಆಗಿರೋದಿಲ್ಲ. ಅದು ಕೆಲವೊಂದು ಸಾರಿ ನಿಮ್ಮೊಳಗಿನ ಅಹಂಕಾರ ಕೂಡ, ನಾನು ಅನ್ನುವ ಭಾವ ಕೂಡ ಕಾರಣವಾಗಿರುತ್ತೆ ಅನ್ನೋ ರೀತಿಲಿ ಬರ್ತಾ ಇದೆ. ಕೆಲವೊಂದು ಸಾರಿ ಸಾಲ ಅನ್ನೋದು ಕರ್ಮದಿಂದ ಆಗಿರೋದಿಲ್ಲ, ಕೆಲವೊಂದು ಸಾರಿ ನಿಮ್ಮ ಅಹಂಕಾರದ ವರ್ತನೆಯಿಂದ ಕೂಡ ಸಾಲ ಆಗಿರುತ್ತೆ ಅನ್ನೋ ರೀತಿಲಿ ಬರ್ತಾ ಇದೆ. ಹಾಗಾಗಿ ಕೆಲವು ಸಂಬಂಧಗಳು, ಕೆಲವು ಪರಿಸ್ಥಿತಿಗಳು, ಕೆಲವು ಕಠಿಣತೆಗಳು, ಕೆಲವು ಸವಾಲುಗಳು, ಕೆಲವು ಸಂಬಂಧಗಳು ನಿಮ್ಮ ಜೀವನದಲ್ಲಿ ನಿಮ್ಮ ಅಹಂಕಾರವನ್ನು ಮುರಿಯಲು ಬಂದಿರ್ತವೆ. ಹಾಗಾಗಿ ಆ ಅಹಂಕಾರ ಕೆಲವೊಂದು ಸಾರಿ ಮನುಷ್ಯನಿಂದ ಹೊರಗೆ ಹೋದಾಗ ಮನುಷ್ಯ ಹಗುರವಾಗ್ತಾನೆ. ಹಾಗೆ ಎದುರಿಗಿರೋರ ವರ್ತನೆಗಳು ಆಗ ಅದರಲ್ಲಿ ಒಂದು ಪಾಠವನ್ನು ಗುರುತಿಸ್ತಾನೆ. ಹಾಗೆ ಅದನ್ನು ಸಂಭಾಳಿಸುವ ಒಂದು ಬುದ್ಧಿವಂತಿಕೆಯನ್ನು ಕಲಿತಾನೆ. ಕೆಲವೊಂದು ಒತ್ತಡಗಳನ್ನು ನೀವು ಎದುರಿಗಿರೋರ ಮೇಲೆ ಹೋರೋದಿಲ್ಲ. ಹಾಗೆ ನಿರೀಕ್ಷೆನೂ ಕೂಡ ಕಡಿಮೆ ಮಾಡ್ಕೊಂಡಿರ್ತಾರೆ. ಇಂಥ ಸಮಯದಲ್ಲಿ ಏನಾಗುತ್ತೆ ಅಂದರೆ ನಿಮ್ಮ ಮನಸ್ಸಲ್ಲಿ ಒಂದು ಒಳ್ಳೆಯ ವಿಚಾರ, ಯಾವ ರೀತಿ ಆತ್ಮವಿಶ್ವಾಸದ ವಿಚಾರ ಮೂಡುತ್ತೆ ಅಂದರೆ ಯಾವುದರಲ್ಲೂ ನಿಮಗೆ ಭಯ ಇರೋದಿಲ್ಲ. ಯಾವುದೋ ನನ್ನನ್ನು ಬಿಟ್ಟು ಹೋಗುತ್ತೆ, ನನ್ನಿಂದ ದೂರ ಆಗುತ್ತೆ ಅನ್ನೋ ರೀತಿ ನೀವು ಭಯಗೊಳ್ಳೋದಿಲ್ಲ. ಯಾಕಂದರೆ ನಿಮ್ಗೆ ಆವಾಗ ವಾಸ್ತವ ಸತ್ಯ ಅರ್ಥ ಆಗುತ್ತೆ. ಯಾಕಂದರೆ ಅರ್ಥ ಮಾಡ್ಕೊಳ್ಳುವ ಶಕ್ತಿಯನ್ನು ನೀವು ಈಗಾಗಲೇ ಹೊಂದಿರ್ತೀರ ಇಷ್ಟು ಅನುಭವಗಳೊಂದಿಗೆ. ಆಗ ನಿಮಗನ್ಸುತ್ತೆ ನನ್ನ ಬಳಿ ಏನಿರಬೇಕೋ ಅದು ಇರುತ್ತೆ, ನನ್ನನ್ನು ಬಿಟ್ಟು ಯಾವುದು ಹೋಗುತ್ತೋ ಅದು ಖಂಡಿತ ಒಂದು ಅಪೂರ್ಣಗೊಂಡ ಇಚ್ಛೆಯನ್ನು ಪೂರ್ಣಗೊಳಿಸ್ಕೊಂಡು ನನ್ನಿಂದ ದೂರ ಆಗಿದೆ. ಯಾವುದು ನನ್ನ ಬಳಿ ಬಂದಿದೆಯೋ ಅದು ಏನೋ ಒಂದು ನನ್ನದೇ ಒಂದು ಇಚ್ಛೆ ಆಗಿತ್ತು, ಇಲ್ಲ ಅವರದೇ ಒಂದು ಇಚ್ಛೆ ಆಗಿತ್ತು, ಅದು ನನ್ನ ಬಳಿ ಬಂದಿದೆ ಅನ್ನೋ ರೀತಿಲಿ ಕೆಲವೊಂದು ಸಂಬಂಧಗಳನ್ನು, ಒಂದು ವಿಚಾರಗಳನ್ನು ನೋಡಲಿಕ್ಕೆ ಶುರು ಮಾಡ್ತೀರಾ. ಮದುವೆ ಅನ್ನೋದು ಒಂದು ಬಂಧನವಾಗೋದಿಲ್ಲ, ಒಂದು ಯಾತ್ರೆ ಆಗುತ್ತೆ. ನಾವಿಬ್ಬರೂ ಸೇರಿ ಆ ಯಾತ್ರೆಯಲ್ಲಿ ಕೆಲವೊಂದು ವಿಚಾರಗಳನ್ನು ಅರ್ಥ ಮಾಡ್ಕೊಳ್ಬೇಕು, ಪೂರ್ಣಗೊಳಿಸ್ಕೊಳ್ಬೇಕು. ಅಪೂರ್ಣವಾದದ್ದನ್ನು ಅನ್ನೋ ರೀತಿಲಿ ಅರ್ಥ ಮಾಡ್ಕೊಳ್ತೀರಾ. ಯಾತ್ರೆ ಕೆಲವು ಬಾರಿ ಸಂತೋಷವಾಗೂ ಇರುತ್ತೆ, ಕೆಲವು ಬಾರಿ ದುಃಖಕರವಾಗೂ ಇರುತ್ತೆ. ಒಟ್ಟಾರೆಯಾಗಿ ಇದು ನಿಮಗೆ ಏನಾದರೂ ಒಂದು ಕಲಿಸಿಯೇ ಹೋಗುತ್ತೆ. ಕೊನೆಗೆ ಜೀವನದ ಒಂದು ಸತ್ಯ ಅರ್ಥ ಆಗತ್ತೆ. ನಿಮ್ಮ ಜೀವನ ಸಂಗಾತಿ ಅವರು ನಿಮ್ಮ ಕನ್ನಡಿಯಾಗಿದ್ದರು, ಅವರು ನಿಮಗೆ ಏನೋ ತೋರಿಸಿ ಹೋಗಿದ್ದಾರೆ ಅನ್ನೋ ರೀತಿಯಲ್ಲಿ ನಿಮಗೆ ಅರ್ಥ ಆಗುತ್ತೆ. ಈ ವಿಡಿಯೋದ ಎನರ್ಜಿ ನಿಮಗೆ ಅಸಹಜವಾಗಿದೆಯೋ, ಇಲ್ಲ ಸಹಜವಾಗಿದೆಯೋ, ಇಲ್ಲ ಅರ್ಥಪೂರ್ಣವಾಗಿದೆಯೋ, ಇಲ್ಲ ಇದರಲ್ಲಿ ಏನೋ ಇದೆ, ಇಲ್ಲ ಕರ್ಮದ ಸಾರ, ಮದುವೆಯ ಬಂಧ, ಎಲ್ಲದರ ಬಗ್ಗೆ ನಿಮಗೆ ಇಲ್ಲಿ ಒಂದು ವಿಚಾರ, ಈ ಒಂದು ಕಾರ್ಡ್ಗಳ ಎನರ್ಜಿ, ಈ ಸಮಯದ ಎನರ್ಜಿಗೆ ಕನೆಕ್ಟ್ ಆಗಿತ್ತು. ಅದನ್ನೇ ನಾನು ವಿಸ್ತಾರವಾಗಿ ನಿಮಗೆ ಒಂದು ಅರ್ಥ ಆಗೋ ರೀತಿಯಲ್ಲಿ ತಿಳಿಸಿದ್ದೀನಿ. ಎನರ್ಜಿ ಪ್ರಕಾರ ಇದು ನನಗೇನೋ ಅರ್ಥ ಆಗಿಲ್ಲ ಅಂದ್ಕೊಳ್ಬೋದು. ಕೆಲವರಿಗೆ ಸೂಕ್ಷ್ಮವಾಗಿ ಆಳವಾಗಿ ಅರ್ಥ ಮಾಡ್ಕೊಂಡ್ರೆ ಇದರಲ್ಲಿ ಏನೋ ಇದೆ ಅನ್ನೋ ರೀತಿಯಲ್ಲಿ ಅಂದ್ಕೊಳ್ಬೋದು. ಅನುಭವ ಒಟ್ಟಾರೆಯಾಗಿ ಇಲ್ಲಿ ಯಾವ ರೀತಿ ಜಾಗೃತಾವಸ್ಥೆಗೆ ನಿಮ್ಮ ಎನರ್ಜಿಯನ್ನು ಕನೆಕ್ಟ್ ಮಾಡ್ತೀರೋ ಅದೇ ರೀತಿ ನಿಮ್ಮ ವ್ಯಕ್ತಿತ್ವ ಅನುಭವವನ್ನು ಕೊಡುತ್ತೆ. ಅದರ ಆಧಾರದ ಮೇಲೆ ಕೆಲವು ತಿದ್ದುಪಡಿಗಳನ್ನು ಮಾಡಿಕೊಂಡ್ರೆ ಮದುವೆ ಸಂಬಂಧವನ್ನು ನೀವು ಒಂದು ಪವಿತ್ರವಾದ ರೀತಿಯಲ್ಲಿ ನೋಡ್ತೀರಾ. ಅಂದರೆ ಇದು ಒಂದೇ ಒಂದು ಆತ್ಮದ ಒಂದು ಪ್ರಯಾಣ ಆಗಿರೋದಿಲ್ಲ, ಇದು ಎರಡು ಆತ್ಮಗಳ ಪ್ರಯಾಣ. ಇಲ್ಲಿ ಅಂದರೆ ಹಿಂದಿನ ಜನ್ಮದಲ್ಲಿ ಅಪೂರ್ಣಗೊಂಡದ್ದನ್ನು ಇಲ್ಲಿ ಪೂರ್ಣಗೊಳಿಸ್ಕೊಳ್ಳೋಕೆ ಬಂದಿದೆ. ಇದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳದೆ ಅಹಂಕಾರದ ವರ್ತನೆಯಿಂದ ನಾನು ಹೆಚ್ಚು ನೀನು ಹೆಚ್ಚು ಅನ್ನೋ ರೀತಿಯಲ್ಲಿ ನೀವು ಕೆಲವೊಂದು ಸಾರಿ ಮಾಡಿಕೊಂಡಾಗ ಅದರಿಂದ ಏನಾಗುತ್ತೆ ಅಂದರೆ ಮತ್ತೆ ಅದೇ ರೀತಿಯ ಪ್ಯಾಟರ್ನ್ಗಳು ಜೀವನ ಪೂರ್ತಿ ಎದುರಾಗೋದ್ರ ಜೊತೆಗೆ ಮುಂದಿನ ಜನ್ಮಕ್ಕೂ ಕೂಡ ಅದು ಕಂಟಿನ್ಯೂ ಆಗುತ್ತೆ. ಅದೇ ಕೆಲವೊಂದು ವಿಚಾರಗಳಲ್ಲಿ ತುಂಬ ಅನ್ಯಾಯವನ್ನು ಸಹಿಸ್ಕೊಳ್ತಿದ್ದೀರಾ ಅಂದರೆ ಅದರಿಂದ ಹೊರಗೆ ಬರೋದು ಕೂಡ ಇಲ್ಲಿ ನಿಮಗೆ ಒಂದು ಕರ್ಮ ಹೇಳ್ತಾ ಇರುವ ಪಾಠವೂ ಆಗಿರುತ್ತೆ. ಅಂದರೆ ಸಾಲ ತೀರಿಸುವ ಪ್ರಕ್ರಿಯೆ ಕೂಡ ಇದು ಆಗಿರುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಕೆಲವರ ಎನರ್ಜಿಗೆ ಕನೆಕ್ಟ್ ಆಗ್ತದೆ. ಒಟ್ಟಾರೆಯಾಗಿ ನಿಮ್ಮ ಮನಸ್ಥಿತಿಗೆ ಅನುಸಾರವಾಗಿ ಯಾವ ಎನರ್ಜಿ ನಿಮ್ಮನ್ನು ರೆಸೊನೇಟ್ ಮಾಡಿ, ನಿಮ್ಮನ್ನು ಹೀಲ್ ಮಾಡಿ, ಗೈಡ್ ಮಾಡಿ, ಹಾಗೆ ನಿಮಗೊಂದು ಸಮಾಧಾನ ತಂದಿದೆಯೋ ಅದರ ಆಧಾರದ ಮೇಲೆ ಕೃತಜ್ಞತೆಯನ್ನು ಗುರುವಿಗೆ ಸಲ್ಲಿಸಿ ಸಾಯಿರಾಮ್ ಅಂತ ಹೇಳಿ. ಒಟ್ಟಾರೆಯಾಗಿ ನಾನು ಅಷ್ಟು ಕಾರ್ಡ್ಗಳ ಎನರ್ಜಿಯನ್ನು ತೆಗೆದಾಗ ಹಾಗೆ ಆ ಸಮಯಕ್ಕೆ ಅನುಗುಣವಾಗಿ ನನಗೆ ಬಂದಿದ್ದು ಇದೇ ವಿಚಾರ. ಇದು ನಿಮ್ಮ ಮನಸ್ಥಿತಿ ಆಗಿರ್ಬೋದು, ಪರಿಸ್ಥಿತಿ ಆಗಿರ್ಬೋದು, ಹಾಗೆ ಗೊಂದಲ ಹುಟ್ಟಿಸಿರುವ, ಪ್ರಶ್ನೆ ಮೂಡಿಸಿರುವ ವಿಚಾರನೂ ಆಗಿತ್ತು ಅನಿಸುತ್ತೆ. ಹಾಗಾಗಿ ಇಲ್ಲಿ ನಿಮಗೆ ಉತ್ತರ ಕೊಡುವ ರೀತಿಯಲ್ಲಿ ಈ ಒಂದು ಎನರ್ಜಿ ಕನೆಕ್ಟ್ ಆಗಿದೆ. ಹಾಗಾದರೆ ಒಂದು ಉತ್ತಮವಾದ ಜೀವನ ಮಾಡುವ ಉದ್ದೇಶವನ್ನು ಹೊಂದುವುದರ ಮೂಲಕ ಈಗೆಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ ಸಾಯಿ ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ ದತ್ತ ಹರೇ ಹರೇ.